ನಮಸ್ಕಾರ. ಇವತ್ತು ನಮಗೆಲ್ಲ ಬಹಳ ಸಂಭ್ರಮದ ಸಂತೋಷದ ದಿನ ಅಂತಲೇ ಹೇಳ್ಬೋದು. ನಮ್ಮ ನಡುವಿನ ಇಬ್ಬರು ಸಾಧಕರು ಕಲ್ಕೂರ ಪ್ರತಿಷ್ಠಾನದಿಂದ, ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ, ನಾವೆಲ್ಲ ಒಂದಾಗಿ ಕೆಲಸ ಮಾಡ್ತಿದ್ದ ಸಂಘಟನೆಗಳ ವತಿಯಿಂದ ಅನೇಕ ಬಾರಿ ಸನ್ಮಾನಿಸಿದ ಇಬ್ಬರು ಮಹನೀಯರು, ಇಬ್ಬರು ಕಲಾವಿದರನ್ನು, ಸಾಧಕರನ್ನು ಇವತ್ತು ಅಭಿನಂದಿಸುವಂಥ ಒಂದು ಸಂದರ್ಭ. ಇವರಿಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಗೌರವ ಪುರಸ್ಕಾರ, ವಾರ್ಷಿಕ ಗೌರವ ಪುರಸ್ಕಾರ, ಕಲಾಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿರುವಂಥ ವಿದ್ವಾನ್ ನಾದಸ್ವರ ವಾದಕ, ಮಂಗಳೂರು ಆಕಾಶವಾಣಿಯ ಎ ಗ್ರೇಡ್ ನಾದಸ್ವರ ವಾದಕರೆಂಬ ಎ ಟಾಪ್ ಗ್ರೇಡ್ ಕಲಾವಿದರು ಆಗಿ ಗೌರವಿಸಿಕೊಂಡಿರುವ ನಾಗೇಶ್ ಎ ಬಪ್ಪನಾಡು ಅವರು ನಾದಸ್ವರ ವಾದಕರು, ಹಾಗೆ ಮಧುರ್ ಮೋಹನ ಕಲ್ಲೂರಾಯ ಅವರು ಗಮಕಿಗಳಾಗಿ ನಮಗೆಲ್ಲ ಪರಿಚಯ ಇರುವವರು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂಥವರು. ಅವರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ, ಅಕಾಡೆಮಿಯ ವತಿಯಿಂದ ಒಂದು ಪ್ರತಿಷ್ಠಿತ ಗೌರವ ಪ್ರಾಪ್ತವಾಗಿರುವಂಥ ಸಂದರ್ಭದಲ್ಲಿ ಅವರನ್ನು ಮತ್ತೊಮ್ಮೆ ಕರೆದು ಒಂದು ಆಪ್ತ ಬಳಗದಲ್ಲಿ ಅಭಿನಂದಿಸಿಕೊಳ್ಳುವುದಕ್ಕಾಗಿ ಈ ಒಂದು ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ನಡೆಸಿಕೊಳ್ಳುವಂತೆ ಪ್ರದೀಪ್ ಕುಮಾರ್ ಕಲ್ಕೂರ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಇಲ್ಲಿ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರ್ವರು ಜಿಲ್ಲೆ ಅಂತಲ್ಲ, ರಾಜ್ಯ ಅಂತಲೇ ಹೇಳ್ಬೋದು. ಕರಾವಳಿಯ ಮಟ್ಟಿಗಂತೂ ಕಲ್ಪವೃಕ್ಷ, ಕಲ್ಪತರು. ಸಾಹಿತ್ಯದ, ಸಂಸ್ಕೃತಿಯ, ಕಲೆಯ, ಭಾಷೆಯ ಯಾವ ಒಂದು ಬೆಳವಣಿಗೆಯ ಕೆಲಸಗಳಿದೆ ಅದರ ಹಿಂದೆ ಸದಾ ಒತ್ತಾಸೆಯಾಗಿರುವವರು. ನೀವು ಮುಂದೆ ಹೋಗಿ ನಿಕ್ಕಳು ದುಂಬು ಪೊಲೆ ಯಾನುಲ್ಲೆ ಅಂತ ಅವರ ಒಂದು ಮಾತು. ಹಾಗೆ ಯಾವಾಗಲೂ ಜೊತೆಯಲ್ಲಿ ನಿಂತವರು, ಬೆಂಬಲಿಸಿದವರು ಅವರು ಈ ಹೊತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕೋರಿಕೆಯ ಮೇರೆಗೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ವತಿಯಿಂದ, ನಮ್ಮ ವತಿಯಿಂದ ಆತ್ಮೀಯವಾದ ಸ್ವಾಗತ. ಇವತ್ತು ಗೌರವವನ್ನು ಸ್ವೀಕರಿಸುತ್ತಿರುವ ಮಧುರ್ ಮೋಹನ ಕಲ್ಲೂರಾಯರು ಹಾಗೂ ವಿದ್ವಾನ್ ನಾಗೇಶ್ ಬಪ್ಪನಾಡು ಅವರಿಗೆ ನಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆಯ, ಬಹಳ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿರುವ ನಮ್ಮ ನಡುವಿನ ಸಾಧಕಿ, ನಮಗೆಲ್ಲ ಬಹಳ ಪ್ರೀತಿಯ ಗೀತಕ್ಕ, ಎಲ್ಲರೂ ಅವ್ರನ್ನ ಗೀತಕ್ಕ ಅಂತಲೇ ಕರೆಯೋದು, ನನಗಂತೂ ಯಾವಾಗಲೂ ಅಕ್ಕನೇ. ಅವರಿಗೂ ನಮ್ಮೆಲ್ಲರ ವತಿಯಿಂದ ಆತ್ಮೀಯವಾದ ಸ್ವಾಗತ. ಹಾಗೆ ತಮ್ಮ ಲಕ್ಷ್ಮಣ್ ಅವರು ಒಂದು ವಿಶಿಷ್ಟವಾದ ಸಾಧನೆಯನ್ನು ಮಾಡಿರುವವರು. ತುಳು ಚಿತ್ರರಂಗದ ವಿಷಯಕ್ಕೆ ಬಂದರೆ ಕರಾವಳಿ ಕರ್ನಾಟಕದ ಚಲನಚಿತ್ರ ರಂಗಕ್ಕೆ ಬಂದರೆ ಅದರ ಒಂದು ನಡೆದಾಡುವ ವಿಶ್ವಕೋಶ ಅಂತವ್ರನ್ನ ಕರೆದರೆ ಖಂಡಿತ ಅತಿಶಯೋಕ್ತಿ ಅಲ್ಲ. 5 ದಶಕಗಳಿಂದ ಚಿತ್ರರಂಗದ ಎಲ್ಲ ವಿಷಯಗಳನ್ನು ಕಾಪಿಟ್ಟುಕೊಂಡವರು, ಅದನ್ನು ದಾಖಲಿಸಿದವರು, ಲೋಕಮುಖಕ್ಕೆ ಒದಗಿಸಿಕೊಟ್ಟವರು. ಸ್ವಾಗತವನ್ನು ಕೋರ್ತಾ, ಇಲ್ಲಿ ಎಲ್ಲರೂ ಗಮಕಿಗಳಂತೆ, ಒಟ್ಟು ಕುಟುಂಬವೇ ಗಮಕಿಗಳು ಅಂತ ಈಗ ತಾನೇ ಗೊತ್ತಾಗಿದೆ. ಮತ್ತೊಮ್ಮೆ ಎಲ್ಲರನ್ನೂ ಪ್ರೀತಿಯಿಂದ, ಗೌರವದಿಂದ ಸ್ವಾಗತಿಸಿಕೊಳ್ತಾ ಈ ಒಂದು ಸಣ್ಣ ಅಭಿನಂದನಾ ಸಮಾರಂಭದ ಭಾಗವಾಗುವುದಕ್ಕೆ ನನ್ನ ಕೆಲಸದ ಒತ್ತಡದ ನಡುವೆ ಒಂದು ಪುಟ್ಟ ಅವಕಾಶ ಮಾಡಿಕೊಂಡು ಬಂದಿದ್ದೇನೆ. ಹಾಗೂ ಒಂದು ಅವಕಾಶ ಪ್ರಾಪ್ತವಾದ್ದಕ್ಕೆ ಮತ್ತೊಮ್ಮೆ ಸಂತೋಷ ಪಡ್ತಾ ದೀಪ ಪ್ರಜ್ವಲಿಸುವ ಮೂಲಕ ಶಶಿಪ್ರಭಾ ಐತಾಳ್ ಅವರ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಶ್ರೀ ಗಣರಾಜ ಶುಭವ ಕರುಣಿಸು ಎಮಗೆ, ಶ್ರೀ ಗಣರಾಜ ಅಭಯವನ್ನು ನೀಡುತ್ತಾ, ಯಶವೇ ಮಗೆ ಕರುಣಿಸುತ್ತಾ, ಅಭಯವನ್ನು ನೀಡುತ್ತಾ, ಯಶವೇ ಮಗೆ ಕರುಣಿಸುತ್ತಾ, ಶುಭವ ಕರುಣಿಸು ಎಮಗೆ, ಶ್ರೀ ಗಣರಾಜ ಭಕ್ತ ಜನ ವೃಂದದ ಕರಕಮಲ ಶೋಭಿತ, ಇಷ್ಟ ದೈವವೇ ನೀನು ಎಮಗೆ ಅನವರತ, ಭವಕರ್ತನೆ ನಿನಗೆ ನಮಿಸುವೆ ಮೋದದಿ, ದುಷ್ಟಹರ ಶ್ರೀ ಗೌರಿ ನಾಥ ಈಶ್ವರನೇ, ಶುಭವ ಕರುಣಿಸು ಎಮಗೆ, ಶ್ರೀ ಗಣರಾಜ ಶುಭವ ಕರುಣಿಸು ಎಮಗೆ.
ಶ್ರೀ ಗಣರಾಜ. ದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರು ಈ ಸಂದರ್ಭದಲ್ಲಿ 2 ಮಾತುಗಳನ್ನು ಆಡುವಂತೆ, ಶುಭಾಶಯಗಳನ್ನು ಕೂರುವಂತೆ ಅವರಲ್ಲಿ ವಿನಂತಿ. ನಾಗೇಶ್ ಬೊಮ್ಮನಾಡ್ ಬಗ್ಗೆ 2 ಮಾತು ನಾನು ಹೇಳಲೇಬೇಕು. ಯಾಕೆಂತ ಹೇಳಿದರೆ ಕಷ್ಟದಿಂದ ಮೇಲೆ ಬಂದು ಇವತ್ತು ಗಣ್ಯ ವ್ಯಕ್ತಿ ಆಗಿದ್ದಾರೆ, ಸಾಧನೆ ಮಾಡಿದ್ದಾರೆ. ಯಾಕಂದರೆ ಅಪ್ಪನೂ ಬೊಮ್ಮನಾಡಿನಲ್ಲಿ ವಾದ್ಯ ಇದ್ದರು, ಇವರು ಇದ್ದರು. ಇವರ ಸಾಧನೆಯಿಂದಾಗಿ ಒಂದು 30 ವರ್ಷದ ಮೊದಲೇ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ, ಆ ಸಾಧನೆಗೆ. ಈಗ ಇದು ಇನ್ನೂ ಗುರುತಿಸಬೇಕು. ನಾನು ಹೇಳೋದು ಬೆಳಗ್ಗೆ ಹೇಳಿದ್ದೆ ನಾನು, ಇನ್ನು ನಮ್ಮ ಕದ್ರಿಗೆ ಗೋಪಾಲನಾಥ್ ಸಿಕ್ಕಿದಾಗೆ ಪದ್ಮಶ್ರೀ ಸಿಗಬೇಕು ಅವರಿಗೆ. ಯಾಕೆಂದರೆ ಸಾಧನೆ ಉಂಟು, ದಿನ ಸಾಧನೆ ಮಾಡಿ. ಮತ್ತು ನಾನು ದೊಡ್ಡ ಜನ ಆಗಿದ್ದೇನೆ ಅಂತೇಳಿ ದೇವಸ್ಥಾನದಲ್ಲಿ ವಾದ್ಯ ಹೊರಿಸು ನಿಲ್ಲಿಸಲಿಲ್ಲ, ಆ ಸೇವೆ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಸಮಾಜದ ಒಟ್ಟಿಗೆ ಇದು ಮಾಡಿದ್ದಾರೆ. ಅದರಿಂದ ಗೋಪಾಲ ದುರ್ಗಾಮಹೇಶ್ವರಿ ಅನುಗ್ರಹ ಅವರಿಗೆ ಪೂರ್ಣ ಉಂಟು. ಅದರಿಂದ ಅವರಿಗೆ, ಅವರ ಮಕ್ಕಳಿಗೆ, ಈಗ ಮಗಳ ನಿಶ್ಚಯಂತೆ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀಲಿ. ಆ ರೀತಿ ಆಗಿ ಅವರು ನಮ್ಮ ಜಿಲ್ಲೆಗೆ ಹೆಸರು ಜಿಲ್ಲೆಗೆಲ್ಲ ರಾಜ್ಯಕ್ಕೆ ಹೆಸರು ತರುವಂತಾಗಲಿ ಅಂತ ಹೇಳಿದರೆ ಅವ್ರಿಗೆ ಶುಭಾರೈಸ್ತದೆ. ಎಲ್ರಿಗೂ ವಂದನೆ. ಕಲ್ಕುರ್ರವರು ನಿನ್ನೆ ಫೋನ್ ಮಾಡಿದರು, ನಾನು ಬೇರೆ ಇದರಲ್ಲಿದ್ದೆ. ಇವತ್ತು ಬೆಳಿಗ್ಗೆ ಬೊಪ್ಪನಾಡು ನಾಗೇಶ್ ಅವರಿಗೆ ಒಂದು ಗೌರವ ಅಂತ ಹೇಳಿದ ಕೂಡಲೇ ಹೊರಟು ಬಂದೆ. ಯಾಕಂದರೆ ನಾನು ಮತ್ತು ಅವರ ಜನ್ಮಭೂಮಿ ಒಂದೇ. ನಾನು ಮುಲ್ಕಿಯವ, ಬೊಪ್ಪನಾಡಿನವ. ನಾನು ಸಣ್ಣದಿರುವಾಗ, ಅಂದರೆ ಯುವಕನಾಗಿದ್ದಾಗ, ನಾವು ದೇವಸ್ಥಾನದಲ್ಲಿ ಜಾತ್ರೆ ಸಂದರ್ಭದಲ್ಲಿ ಯಾವಾಗಲೂ ನೋಡಲಿಕ್ಕೆ ಉಂಟು. ಬೆಳಿಗ್ಗೆ ಹೋದವರು ರಾತ್ರಿ ಬೆಳಿಗ್ಗೆ ಆಗುವವರೆಗೆ ಇರುವವರು. ಆಗ ಇವರ ತಂದೆ ಅಣ್ಣು ಸೇರಿಗಾರು ಅವರು ಹಾಡುವ ಎದುರು ಪುಟ್ಟ ಬಾಲಕ ಬಾರಿಸುವುದು, ಅದೇ ಒಂದು ವಿಶೇಷ ಆಕರ್ಷಣೆ. ಎಲ್ಲರೂ ನೋಡಲಿಕ್ಕೆ ಬರ್ತಿದ್ದರು. ಆವಾಗದಿಂದ ನಾನು ಅವರನ್ನು ನಾದಸ್ವರ ಕೇಳ್ತಾ ಇದ್ದೆ. ಆಮೇಲೆ ನಾವು ಆದಂತೆ ಇವರಿಗೆ ಒಳ್ಳೊಳ್ಳೆ ಪ್ರಶಸ್ತಿ ಬರುವಾಗ ಇವರ ಆ ನಾದಸ್ವರ ಹೇಗೆ ಕರ್ನಾಟಕಕ್ಕೆ ಹಬ್ಬಿತು, ದೇಶಕ್ಕೆ ಹಬ್ಬಿತ್ತು, ಅವರ ಪ್ರಶಸ್ತಿ ಎಲ್ಲ ಕೇಳುವಾಗ ಖುಷಿಯಾಯಿತು. ಈಗ ಕಲ್ಕುರ್ರೊಂದು ಅವರಿಗೆ ಗೌರವ ಮಾಡ್ತಾರೆ ಹೇಳಿದರೆ ನಾವು ಬಂದು ಸೇರಲೇಬೇಕು ಒಂದು ಒತ್ತಾಯದಲ್ಲಿ ಬೇಗ ಬಂದು ಸೇರಿಕೊಂಡೆ. ಭಾಳ ಖುಷಿ. ಯಾಕೆ ಹೇಳಿದರೆ ಅವರಿಗೊಂದು ಗೌರವ ಸಿಕ್ಕಿದಾಗ ನಮ್ಮ ಊರಿಗೆ ಒಂದು ಗೌರವ, ನಮ್ಮ ನಾಡಿಗೆ ನಮ್ಮವರಿಗೆ ಒಂದು ಗೌರವ ಅಲ್ಲ. ಒಂದು ನಾದಸ್ವರ ಹೇಗೆ ಅದು ಒಂದು ಎಲ್ಲರನ್ನು ಆಕರ್ಷಿಸಿದ್ದು ಅನ್ನೋದಕ್ಕೆ ಅವರಿಗೆ ಪ್ರಶಸ್ತಿ ಗೌರವ ಸಿಗುವುದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಕಲ್ಲೂರು ಗಮಕ ಅಂತ ಹೇಳಿದರೆ ಈಗ ಯಾರೂ ಕೇಳಲಿಕ್ಕಿಲ್ಲ. ಇವರ ಕುಟುಂಬವೇ ಈಗ ಹೇಳಿದರು ಗಮಕ ಅಂತ ಹೇಳುವಾಗ ಅದರದ್ದು ಈಗ ಕ್ಷೇತ್ರವೇ ಸ್ವಲ್ಪ ಬೆಳಗಿಗೆ ಬರಬೇಕು. ಯಾಕಂದರೆ ಮೊದಲೆಲ್ಲ ಗಂಗೂಬಾಯಿ ಹನಕಲ್ ಇವರು ಹಾಗೆಲ್ಲ ಗಮಕದ್ದು ಅದು ಅಂಥದ್ದು ಹೌದು. ಅದನ್ನು ಇಂಥವರು ಇವರ ಕುಟುಂಬ ಬೆಳಗಿಸ್ತು ಹೇಳಿದರೆ ಅವರಿಗೆ ಯೋಗ್ಯವಾದ ಒಂದು ಗೌರವ ಸಿಕ್ಕಿದ್ದು ನಮಗೆಲ್ಲ ಸಂತೋಷ. ಆದ್ದರಿಂದ ಇವತ್ತಿದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ನಮ್ಮ ಜಿಲ್ಲೆಗೆ 2 ಪ್ರಶಸ್ತಿಗಳು ಬಂದಿರುವಂಥದ್ದು ಬಹಳ ಸಂತೋಷದ ವಿಷಯ. ಅದರಲ್ಲಿಯೂ ಕೂಡ ಈಗಾಗಲೇ ಉಲ್ಲೇಖಿಸಿದ ಹಾಗೆ ನಾದಸ್ವರವಾಗಲಿ ಮತ್ತು ಗಮಕ ಪ್ರಕಾರಗಳು ಇವತ್ತು ಜನಪ್ರಿಯತೆಯಿಂದ ಸ್ವಲ್ಪ ಹಿಂದೆ ಸರಿತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಈ 2 ಪ್ರಕಾರಗಳನ್ನು ನಮ್ಮ ಸರ್ಕಾರ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಡೋದಕ್ಕೆ ಬಹುಶಃ ನಾವು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯೇ ಬಹಳಷ್ಟು ಸಂತೋಷ ಪಡ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಅವರನ್ನಿಬ್ಬರನ್ನು ಕೂಡ ಕರೆದು ಇಲ್ಲಿ ಸನ್ಮಾನವನ್ನು ಮಾಡಿದ್ದಕ್ಕಾಗಿ ನಾನು ಕಲ್ಕುರ ಅವರಿಗೆ ಕೂಡ ವಿಶೇಷವಾಗಿ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಕಲಾವಿದರು ಗುರುತಿಸಿಕೊಂಡು ಕಲಾವಿದರು ಸನ್ಮಾನ ಮಾಡೋದು ಭಾರಿ ವಿಶೇಷ. ಅದರಲ್ಲಿ ಕೂಡ ನಮ್ಮ ನಾಗೇಶ್ ಬೊಪ್ಪನಾಡ್ ಸರ್ ಅವರು ಕರ್ನಾಟಕ ಕಲಾಶ್ರೀ ಅದು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟವೇ. ಅದರಲ್ಲಿ ಗುರುತಿಸಿ ಇವರನ್ನು ನೀಡ್ತಾ ಇರುವಂತಹ ಕರ್ನಾಟಕ ಕಲಾಶ್ರೀ ನಮಗೆ ತುಂಬ ಹೆಮ್ಮೆಯ ವಿಷಯ. ಅದರಲ್ಲೂ ಶ್ರೀ ಕ್ಷೇತ್ರದಲ್ಲಿ ಅವರು ದುಡಿತಾ ಇದ್ದಾರೆ. ಆ ದುರ್ಗಾಮಾತೆಯ ಸಂಪೂರ್ಣ ಆಶೀರ್ವಾದ ಅವರ ಮೇಲಿದೆ ಅಂತ ಹೇಳೋದಕ್ಕೆ ಇದೊಂದು ಒಳ್ಳೆಯ ಸಾಕ್ಷಿ. ಇದಲ್ಲದೆ ಅತ್ಯುನ್ನತ ಶ್ರೇಣಿಯ ಸಂಗೀತ ಕ್ಷೇತ್ರದಲ್ಲಿ ಅವರನ್ನು ಗುರುತಿಸಿ ಕೊಟ್ಟಿರುವಂತಹದ್ದು ಅದು ಕೂಡ ದೊಡ್ಡ ಒಂದು ಸನ್ಮಾನವೇ, ಗುರುತಿಸಿ ಕೊಟ್ಟಿರುವಂಥದ್ದು.
ಅಂತಹ ನಾಗೇಶ್ ಬಪ್ಪನಾಡು ಸರ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಕಲ್ಲೂರಾಯರು ಕೂಡ ಹಾಗೆ, ನಾನು ಈಗಷ್ಟೇ ಕೇಳ್ಪಟ್ಟೆ ಅವರ ಇಡೀ ಕುಟುಂಬ ತಮ್ಮ ಗಮಕ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ ಅಂತ ಹೇಳೋದು. ನಾನು ಅವರೊಬ್ಬರೇ ಅಂತ ಅಂದ್ಕೊಂಡಿದ್ದೆ, ಈಗ ಗೊತ್ತಾಯ್ತಷ್ಟೇ. ಅದಕ್ಕೂ ಕೂಡ ನಾವು ತುಂಬ ಹೆಮ್ಮೆ ವಿಷಯ. ಒಂದು ಮನೆಯಲ್ಲಿ ಎಲ್ಲ ಕುಟುಂಬ ಸೇರಿ ಅದನ್ನೇ ಮುಂದುವರಿಸ್ಕೊಂಡು ಹೋಗೋದು ಬಹಳ ಹೆಮ್ಮೆ ವಿಷಯ. ಅವರಿಗೂ ಕೂಡ ಶ್ರೀದೇವರು ಆರೋಗ್ಯವನ್ನು ದೀರ್ಘಾಯುಷ್ಯವನ್ನು ಕೊಟ್ಟು ಕಾಪಾಡಲಿ ಇಬ್ಬರಿಗೂ ಸಹ ಅಂತ ಹೇಳ್ತಾ, ಒಂದೆರಡು ಮಾತಿಗೆ ಅವಕಾಶ ಕೊಟ್ಟಿದ್ದಕ್ಕೆ. ಕಲ್ಕೂರು ಯಾವಾಗಲೂ ನೆನಪಿಸ್ಕೊಳ್ತಾ ಇರ್ತಾರೆ ಎಲ್ಲರನ್ನು, ಈವನ್ ನನ್ನನ್ನು ಕೂಡ ಕರೆದು ಸನ್ಮಾನ ಮಾಡಿದರು. ಅದಕ್ಕೂ ಕೂಡ ಎಲ್ಲ ಸೇರಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೆ. ಅಂದರೆ ಅವರದ್ದು ನಾಗಸ್ವರ. ಈಗ ಹೀಗೆ ಸಂಗೀತ ಹಾಡೋದು ಭಾಳ ಕಷ್ಟ ಉಂಟು. ಆದರೆ ಕೆಲವು ರಾಗ ಉಂಟು, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇನ್ನೊಂದು ರಾಗಕ್ಕೆ ತಾಗ್ತದೆ, ಭಾಳ ಕಷ್ಟ ಉಂಟು. ಅದನ್ನು ಒಂದು ಸಾಧನೆಯ ಮೂಲಕ, ಅಂದರೆ ಒಂದು ಇನ್ಸ್ಟ್ರೂಮೆಂಟಿನ ಮೂಲಕ ಬಾರಿಸುವುದು ಹೇಳಿದರೆ ಅದೊಂದು ತಪಸ್ಸು. ಸತತ ಅಭ್ಯಾಸ ಬೇಕು, ಪ್ರತಿ ದಿವಸ ಅಭ್ಯಾಸ ಮಾಡಬೇಕು. ಇಲ್ಲದಿದ್ದರೆ ಅದು ಎಲ್ಲೆಲ್ಲಿ ಹೋಗ್ತದೆ. ಬರೀ ಒಂದು ಇನ್ಸ್ಟ್ರೂಮೆಂಟ್ನಲ್ಲಿ ಬಾರಿಸುವಂಥ ಕೆಲಸ ಅದು. ಬಪ್ಪನಾಡರು ಒಂದು ಅದ್ಭುತವಾದಂಥ ಒಂದು ಯಶಸ್ಸನ್ನು ಗಳಿಸಿದ್ದಾರೆ. ಅವರ ಆ ಪ್ರತಿಭೆಗೆ ನಾವು ಎಷ್ಟು ಪ್ರೋತ್ಸಾಹ ಕೊಟ್ಟರು ಸಾಲದು. ಅದಕ್ಕೆ ಸಂಗೀತ ಅಕಾಡೆಮಿಯಿಂದ ಪ್ರಶಸ್ತಿ ಬಂದಿದೆ, ಇದರ ಮೊದಲೇ ರಾಜ್ಯದಿಂದ ಪ್ರಶಸ್ತಿ ಬಂದಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು, ಒಂದು 106 ಸನ್ಮಾನ ಸಮಾರಂಭ ನಡೆದಿದೆ. ಅವರ ಈ ಪರಿಶ್ರಮಕ್ಕೆ ಇದೆಲ್ಲ ಸಂದ ಗೌರವ. ಭಾಳ ಜನ ಯಾರು ಬಪ್ಪನಾಡು ಇದ್ದಾರೆ ಅಂತ ಆದರೆ ಎಲ್ಲರೂ ಬರ್ತಾರೆ, ಯಾರು ಅವರ ನಾಗಸ್ವರ ಕೇಳಬೇಕು ಅಂತ. ಅಂತಹ ಒಂದು ಸಾಧನೆ ಮಾಡಿದ್ದಾರೆ. ಅವರಿಗೆ ಈ ಪುರಸ್ಕಾರ ಬಹಳ ಅರ್ಹತೆಯಲ್ಲಿ ಲಭ್ಯವಾಗಿದೆ ಅಂತ ಹೇಳ್ಕೊಂಡು. ಮೋಹನ್ ಕಲ್ಲೂರಾಯರು ಅವರದ್ದು ಗಮಕ ಅಂತ ಹೇಳಿದರೆ, ಈಗ ಗಮಕ ಎಲ್ಲ ಎಲ್ಲೆಲ್ಲಿ ಹೋಗಿದೆ. ಅಂದರೆ ಇತರ ವ್ಯವಸ್ಥೆಗಳು, ಒಂದು ಕಡೆ ಒಬ್ಬರು ಬಂದಿದ್ದರು ಗಮಕ ಹಾಡಿ ಬರುವಾಗ ದಾರಿಯಲ್ಲಿ ಇದರಲ್ಲಿ ವೆಹಿಕಲ್ನಲ್ಲಿ ಬರುವಾಗ ದಾರಿಯಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ರೋಡ್ ಬ್ಲಾಕ್ ಇದೆಂತ ನೋಡಿದರೆ ಇದು ಯಾವುದು ಸಂಗೀತ ಅಂದರೆ ಈಗಿದ್ದು ಪಾಶ್ಚಾತ್ಯ ಸಂಗೀತ, ಅದನ್ನು ನೋಡುವುದಕ್ಕಾಗಿ ಸಾವಿರಾರು ಜನ ಸೇರಿದ್ದಾರೆ. ಅವರು ಹೇಳಿದರು ನನ್ನ ಹತ್ರವೇ, ಅವರು ಹೇಳಿದರು, ನನ್ನ ಗಮಕಕ್ಕೆ ಮಾತ್ರ 10 ಜನ ಇಲ್ಲ, ಬರುವಾಗ ಬ್ಲಾಕ್ ಆಗಿದೆ, ಸಾವಿರಾರು ಜನ ನಿಂತಿದ್ದಾರೆ. ಇಂತಹ ಬೇರೆ ಬೇರೆ ಇದರ ಜಂಜಾಟದಲ್ಲಿ ಈ ಗಮಕ ಕಲೆ ಬಹಳ ಕೆಳಮಟ್ಟಕ್ಕೆ ಹೋಗಿದೆ. ಹಾಗೆ ಹೇಳಿ ಮೋಹನ್ ಕಲ್ಲೂರಾಯರ ಗಮಕ ಹೇಳಿದರೆ ಭಾಳ ಜನ ಪ್ರೋತ್ಸಾಹ ಕೊಡ್ತಾರೆ. ಅವರದ್ದು ಯಾವುದು ಅಂದರೆ ಈ ಸಂಗೀತವನ್ನು ಅಳವಡಿಸು, ಸಂಗೀತ ಸ್ಪರ್ಶದಲ್ಲಿ ಆಡುವುದವರು. ಯಾವುದು ಕರುಣಾರಸ ಇರಲಿ, ಹಾಸ್ಯರಸ ಇರಲಿ, ವೀರರಸ ಇರಲಿ, ಹಾಗೆ ಅವರದನ್ನು ಹಾಡಿ ಅದ್ಭುತವಾದ ಒಂದು ಯಶಸ್ಸನ್ನು ಗಳಿಸಿದ್ದಾರೆ. ಈ ಹಳ್ಳಿಯಲ್ಲಿ ಎಲ್ಲ ಇದ್ದಾರೆ. ನಮ್ಮ ಹಳ್ಳಿ, ನಮ್ಮದು ಯಯ್ಯಾಡಿ, ಆಗ ಭಾಳ ದೊಡ್ಡ ಹಳ್ಳಿ ಅಲ್ಲ ಅದು. ಅಲ್ಲೆಲ್ಲ ಶೆಟ್ರ ಮನೆಯಲ್ಲಿ ಇದು ಗದುಗು ಭಾರತ, ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ ಎಲ್ಲ ಇತ್ತು. ಅಲ್ಲಿ ಪ್ರತಿ ವಾರ ಓದುವುದಿತ್ತು. ಅವರೇ ಶೆಟ್ರೆ ಅವರು ಎಲ್ಲಿವರೆಗೆ ಅಂದರೆ ಅದು ಏನು ಸಂಗೀತ ಸ್ಪರ್ಶ ಇಲ್ಲ ಅದಕ್ಕೆ, ಅದೊಂದು ರೀತಿಯ ಟಿ ವಿಯಲ್ಲಿ ಹಾಡ್ತಾರೆ. ಅದು ಭಾಳ ಅಟ್ರಾಕ್ಷನ್ ಉಂಟು. ಎಲ್ಲಿವರೆಗೆ ಅಂದರೆ ಪೊಳಲಿ ಶಾಸ್ತ್ರಿಗಳು ಒಂದು 25 ವರ್ಷ ಅಲ್ಲಿ ಇದು ಯಾವುದು ಪ್ರವಚನ ಮಾಡಿದ್ದಾರೆ. ಅವರು ಪ್ರವಚನ ಮಾಡುವಾಗ ಹಾಡುಗಾರಿಕೆಗೆ ವಾಮನ್ ಮಾಸ್ಟ್ರು, ಕೊಂಡಾನ ವಾಮನ್ ಹರಿದಾಸರು, ಅವರು ಒಂದೊಂದು ವೇಳೆ ಭಾಳ ಆಕಸ್ಮಿಕವಾಗಿ ಬಾರದಿದ್ದರೆ ಅವರನ್ನು ಕರೀತಿದ್ರು, ಯಾರು ಚಿಕ್ಕಯ್ಯಾಡಪ್ಪ ಅಂತ. ಅವರು ಆಡೋದು ಅದು ತಂದೆಗೆ ಸಮಾಧಾನ ಇತ್ತು. ಆದರೆ ಯಾಕೆಂದರೆ ಅವರದ್ದು ಅದೊಂದು ಹೊಸ ರೀತಿಯ ಭಂಗಿಯೆಲ್ಲ ಉಂಟದು. ಹೌದೌದು ತಪ್ಪೇನು ಜೂಜಿನ ಅದು ಆಗ ಕೇಳುವಾಗ ಜನಕ್ಕೆ ಭಾಳ ಖುಷಿ ಆಗ್ತದೆ. ಹಾಗೆ ಅದು ಒಂದು ರೀತಿ, ಅದು ಆಗ ಭಾಳ ಪ್ರೋತ್ಸಾಹ ಇತ್ತು. ಅಂದರೆ ಬೇರೆ ಯಾವ ಕಲೆಯೂ ಇರಲಿಲ್ಲ, ಬೇಡದ ಕಲೆ ಯಾವುದೂ ಇರಲಿಲ್ಲ. ಹಾಗಾಗಿ ಇದಕ್ಕೆ ಜನ ಬರ್ತಾಯಿದ್ರು. ಅದನ್ನು ಇವರೊಂದು ಆ ರೀತಿಯಲ್ಲಿ ಒಂದು ಸಾಹಸ ಮಾಡಿ ಇಂಥ ಸಂಗೀತ ಅಕಾಡೆಮಿಯಿಂದ ಪ್ರಶಸ್ತಿ ಬರಬೇಕಾದ್ರೆ ಗಮಕ ಕಲೆಯಲ್ಲಿ ಅವರದ್ದು ಒಂದು ವಿಶೇಷವಾದ ಶಕ್ತಿ ಅಂತ ನಾನು ತಿಳ್ಕೊಳ್ತೇನೆ. ಈ ಒಂದು ಅಭಿನಂದನೆ ಕಲ್ಕೂರಿನಿಂದ ಆಗಿದೆ. ಅವರು ಬಿಡುವುದಿಲ್ಲ ಯಾರನ್ನು. ಅದು ಅಂಥದ್ದಿದ್ದರೆ ಅವರಿಗೊಂದು ಪ್ರೋತ್ಸಾಹ ಕೊಡ್ತಾರೆ.
ಅವರನ್ನು ಅಭಿನಂದಿಸಿ 2 ಜನ ಕಲಾವಿದರನ್ನು ಅಭಿನಂದಿಸಿ ನಾನು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರು ಶಾಲನ್ನು ಹೊದಿಸಿ ವಿದ್ವಾನ್ ನಾಗೇಶ್ ಬಪ್ಪನಾಡು ಅವರನ್ನು ಗೌರವಿಸ್ತಿದ್ದಾರೆ. ಗಮಕಿ ಮಧುರು ಮೋಹನ ಕಲ್ಲೂರಾಯ ಅವರನ್ನು ಕೂಡ ಶಾಲನ್ನು ಹೊದಿಸಿ ಗೌರವಿಸ್ತಿದ್ದೇವೆ. ಪಿ ನಿತ್ಯಾನಂದ ರಾವ್ ಅವರು ಪುಷ್ಪಮಾಲೆಯನ್ನು ತೊಡಿಸಿ ನಾಗೇಶ್ ಬಪ್ಪನಾಡು ಅವರನ್ನು ಗೌರವಿಸಿದ್ದಾರೆ. ಬಾಲಕೃಷ್ಣ ಅವರು ಮಧುರು ಮೋಹನ ಕಲ್ಲೂರಾಯ ಅವರಿಗೆ ಪುಷ್ಪಹಾರವನ್ನು ತೊಡಿಸಿದ್ದಾರೆ. ಶ್ರೀರಾಮಗೆ ಆರತಿಯ ನಾರಿಯರು ಬೆಳಗುವರು ಸಲ್ಲಿಸಿದ ಶ್ರೀರಾಮಗೆ ಆರತಿಯ ನಾರಿಯರು ಬೆಳಗುವರು ಶ್ರೀರಾಮಗೆ ವರಮೌನಿಯ ಯಾಗ ಕಾಯ್ದವಾಗೆ ವರಮೌನಿಯ ಯಾಗ ಕಾಯ್ದವಾಗೆ ವಿದೇ ಸುಂದರ ರೂಪನ ಚಂದಿರವದನನ ಸಮ್ಮಾನಿಸುವ ವೇಳೆ ಇದೆ ತನು ಮನ ಜೀವನ. ಆಕಾಶವಾಣಿಯ 8 ಟಾಪ್ ಗ್ರೇಡ್ ಗೌರವ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಕಲಾವಿದನ ಜೀವಮಾನದ ಕಲಾ ಸಾಧನೆಗೆ ಸಿಕ್ಕುವಂಥ ಗೌರವ. ಆ ಗೌರವ ಸಿಕ್ಕಿದ ನಂತರ ಈಗ ರಾಜ್ಯದ ಗೌರವ, ರಾಜ್ಯದ ಒಂದು ದೊಡ್ಡ ಮಟ್ಟದ ಗೌರವ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕೊಡುವಂಥದ್ದು. ಈ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ನಮ್ಮ ಅನುಗಾಲದ ಆತ್ಮೀಯರು, ನಮ್ಮ ಯಾವುದೇ ಕಾರ್ಯಕ್ರಮ ಇದ್ದರೆ ನಾಗೇಶಣ್ಣ ಇರ್ನೊಂಜಿ ನಾದಸ್ವರದ ಕಚೇರಿ ಆವಡು ಅಂತ ಕಲ್ಕುರು ಫೋನ್ ಮಾಡೋದು, ತಕ್ಷಣ ಒಪ್ಪಿಕೊಂಡು ಏನು ಎತ್ತ ಖರ್ಚೆಷ್ಟು ಏನೂ ಕೇಳದೆ ಎಷ್ಟು ಕಲಾವಿದರನ್ನ ಕರ್ಕೊಂಡು ಬರಬೇಕು, ಎಷ್ಟು ನಿಮಿಷದ ಕಾರ್ಯಕ್ರಮ ಕೊಡಬೇಕು ಅಷ್ಟೇ ಕೇಳೋದು. ಅವರು ಅಕಂಪನಿಸ್ಟ್ ಎಷ್ಟು ಬೇಕು ಮತ್ತು ಎಷ್ಟು ಹೊತ್ತಿನ ಕಾರ್ಯಕ್ರಮ ಇಷ್ಟೇ ಕೇಳೋದು. ಅಷ್ಟು ಕೇಳಿ ಬಹಳ ಪ್ರೀತಿಯಿಂದ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟು ಎಲ್ಲರ ಮನಸ್ಸನ್ನು ಗೆದ್ದಿರುವವರು, ಬಹಳ ಸಜ್ಜನರಾದ, ತನ್ನ ನಾದಸ್ವರ ವಾದನ ಮಾತ್ರ ಅಲ್ಲ ಮಾತಿನ ಪ್ರೀತಿಯಿಂದ ಎಲ್ಲರನ್ನ ಗೆಲ್ಲುವಂಥ ನಾಗೇಶ್ ಬಪ್ಪನಾಡು ಅವರು ಸಮ್ಮಾನವನ್ನು ಸ್ವೀಕರಿಸಿದ ಈ ಹೊತ್ತಿನಲ್ಲಿ ಅವರ ಅನಿಸಿಕೆ ಏನು ಈಗ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನಗೆ ಕಲಾಶ್ರೀ ಅಕಾಡೆಮಿಯಿಂದ ಬಂದಿದೆ ಅಂತ ಅಲ್ಲಿಂದ ನಮಗೆ ಫೋನ್ ಲೆಟರ್ ಮುಖಾಂತರ ಬಂದಿದೆ. ಆದರೂ ಇನ್ನೂ ಅದು ನಮಗೆ ಆಗಲಿಲ್ಲ. ಆದರೂ ಕಲ್ಕೂರ್ ಅವರು ತುಂಬ ನಮ್ಮ ಬಗ್ಗೆ ಒಂದು ಪ್ರೀತಿಯಿಂದ ನಮ್ಮನ್ನು ಕರೆದಿದ್ದಾರೆ. ಅವರು ಮಾಡುವ ಮುಂಚೆನೇ ಇವರು ಇಲ್ಲಿ ಗೌರವ ಮಾಡ್ತಾಯಿದ್ದಾರೆ, ಅದಕ್ಕೆ ಸಂತೋಷ. ಯಾವುದೇ ಇದ್ದರೂ ಈಗ ಮಂಜುಳು ಅವರು ಹೇಳಿದರು, ಕಲ್ಕೂರು ಹೇಳಿದ ಕೂಡಲೇ ಯಾವುದೇ ವಿಷಯದಲ್ಲಿ ನಾವು ಓಡಿ ಬರೋದು. ಇವತ್ತು ಕೂಡ ಬೆಳಿಗ್ಗೆ ನಮ್ಮ ಇವರಿಗೆ ಗೊತ್ತುಂಟು, ನನ್ನ ಗುರುಗಳ ಎಲ್ಲ ವಿಷಯದಲ್ಲಿ ಅವರೇ. ನಾನು ಇಷ್ಟು ಮುಂದೆ ಬರಬೇಕಾದ್ರೆ ಹರಿಕೃಷ್ಣ ಪುನರವರೇ ಕಾರಣ. ಯಾಕಂದರೆ ಅದು ಈಗ ಎದುರಲ್ಲಿ ಹೇಳುವಂಥ ಮುಖಸ್ಥಿತಿ ಅಲ್ಲವೇ ಅಲ್ಲ ಅದು. ಅವರು ನಮ್ಮ ಆಡಳಿತ ಈಗಲೇ ಹೇಳ್ತಾ ಇದ್ದೇನೆ, ಬಪ್ಪನಾಡಲ್ಲಿ ಒಂದು ಈ ರೂಟ್ಗೆ ಬರಬೇಕಿದ್ರೆ ಅದೇ ಕಾರಣ ಅವರೇ. ಯಾಕಂದ್ರೆ ನಮ್ಮ ತಂದೆ ಕಾಲದಿಂದ ಒಂದು 80 ವರ್ಷದಿಂದ ನಮ್ಮ 100 ಅಷ್ಟರಿಂದ ಇದ್ದರು. ತದನಂತರ ನಾನು ಅಲ್ಲಿ ಪ್ರಾರಂಭ ಮಾಡುವಾಗ ಟೆಂಪಲಲ್ಲಿ ಭಾರಿ ಕಡಿಮೆ, ಇವರು ಕೈಯಿಂದ ಹಾಕಿ ಬಿಲ್ಡಿಂಗ್ ಕಟ್ಟೋದಿದ್ದಲ್ಲೇ ನನಗೆ ಸಣ್ಣದು. ನನ್ನನ್ನು ಕಲೀಲಿಕ್ಕೆ ಕೂಡ ಆಗ ಒಂದು ನಾದಸ್ವರ ತೆಗೊಳ್ಳೋದಂದರೆ ಭಾರಿ ಕಷ್ಟದ ಒಂದು ಪರಿಸ್ಥಿತಿ. ಅದು ಏನೋ ಲೈನ್ಸ್ ಅದನ್ನು ಮಾಡಿ ಶಿವರಾಮ್ ಕಾರಂತರ ಕೈಯಿಂದ ನನಗೆ ಗೌರವ ಮಾಡಿಸಿ ಎಲ್ಲ ತುಂಬ ನನ್ನ ಮೇಲೆ ಎತ್ತಿ ಇಷ್ಟವರೆಗೆ ಬರಲಿಕ್ಕೆ ನಿಜವಾದ ಕಾರಣನೇ ಹರಿಕೃಷ್ಣಪ್ಪನವರು. ಇದರಲ್ಲಿ ಎಲ್ಲಿ ಕೂಡ ಹೇಳುವಂಥದ್ದು ಪರಿಸ್ಥಿತಿ. ಹಾಗೆ ಅವರದ್ದು ಆಶೀರ್ವಾದ ತೆಕ್ಕೊಂಡು ಕಲ್ಕೂರ್ ಅವರು ಇಷ್ಟೆಲ್ಲ ನಮ್ಮನ್ನು ಕರೆದಿದ್ದಾರೆ. ರಾಯರು ನಿತ್ಯಾನಂದ್ರ ಅವರು ರಾತ್ರಿ 4 ನಾನು 5 ಮಲ್ಪೊಚ್ಚು ಮರ ಒಟ್ಟು ಹೋಗಿ ನಮ್ಮ ಹಾಡು ಮಲ್ಪೊಡೆ ಇಜಿ ಸರ್. ಅದೇ ರೀತಿ ಅವರು ನಿತ್ಯಾನಂದ್ರ ಅವರು ನಮ್ಮನ್ನು ಈ ಕಚೇರಿ ಇದರಲ್ಲಿ ಒಂದು ನಾದಸ್ವರ ಒಂದು ಕಚೇರಿ ವ್ಯವಸ್ಥೆಯಲ್ಲಿ ಮಾಡಿದಂಥ ದೊಡ್ಡ ವ್ಯಕ್ತಿ. ನಾವು ಅದಕ್ಕೆ ಸ್ಪಂದಿಸಿ ಬಂದು ನುಡಿಸಿದ್ದೇವೆ.
ಆ ನಾದಸ್ವರದ ಬಗ್ಗೆ ಅವರೇ ಮಾತಾಡಬೇಕು, ನಾನೇ ನುಡಿಸಿ ನಾನು ಮಾತಾಡುವಂಥದ್ದಲ್ಲ. ಈಗಲೂ ಕೂಡ ಅವರು ಅದರ ಬಗ್ಗೆ ಈಗ ಕೂಡ ನಿನ್ನೆ ಹೇಳಿದ್ದಾರೆ, ಇತ್ತೆ ಮಲ್ಲ ಒಂಜಿ ಕಚೇರಿ ಅವರುಂಡು ನೀರು ಒಪ್ಪಿಡು ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಗಮಕದಲ್ಲಿ ಭಾರಿ ಸಂತೋಷ. ನನಗೆ ಭಾರಿ ಜನ ಫೋನ್ ಮಾಡೋದು, ಯಾರು ಓಲ್ ಯಾರನ್ನ ಇಲ್ಲಿ ಯಾರನ್ನ ಊರು ಓಲ್ ಅಂತ. ನನಗೂ ನಿಜವಾಗ್ಲೂ ಊರು ಹೇಳಿ ಅಂತ ಹೇಳಿದೆ. ಅದು ಮತ್ತೆ ಈಗ ಗೊತ್ತಾಗ್ತಾ ಬಂತು. ಆದರೆ ಇಷ್ಟು ದೊಡ್ಡ ವ್ಯಕ್ತಿ ಗಮಕದಲ್ಲಿ ಇದ್ದಾರೆ ಅಂತ ನಾನು ಖಂಡಿತ ನಮಗೆ ಅಷ್ಟು ಅನುಭವ ಇರಲಿಲ್ಲ ಅದರದ್ದು. ಹಾಗೆ ಅವರಿಂದ ಕೂಡ ನಮಸ್ಕಾರ ಮಾಡಿ. ಇವರು ಹೇಳಿದರು ಲಕ್ಷ್ಮಣ, ಅವರು ರಾಮ ಲಕ್ಷ್ಮಣನೇ ಅಲ್ಲಿ ಮುಲ್ಕಿಯಲ್ಲಿ ತುಂಬ ವರ್ಷ ಇದ್ದರು. ನಾನು ಸಣ್ಣದಿರುವ ನೋಡ್ತಾ ಇದ್ದೇನೆ. ಅವರ ಸುವರ್ಣ ಅಂತ ಅಲ್ಲಿದ್ದಾರೆ ಈಗ, ನಮ್ಮ ಸುವರ್ಣ ಶೇಖರ್ ಅವರದ್ದು ಭಾರಿ ಆತ್ಮೀಯತೆ. ಅವರ ಫಂಕ್ಷನ್ ಎಲ್ಲದಕ್ಕೂ ಬರ್ತಾ ಇದ್ದಾರೆ. ಹಾಗೆ ನನಗೂ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಎಲ್ಲಿ ಸಿಕ್ಕಿದ್ರು ಒಂದು ಮಾತಾಡುವಂಥದ್ದು. ಹಾಗೆ ನನ್ನ ಬಗ್ಗೆ ಒಳ್ಳೆ ಮಾತನಾಡಿದ್ದಾರೆ. ಹಾಗೆ ಇಲ್ಲಿ ಎಲ್ಲ ಸೇರಿದಂಥ ಎಲ್ಲರಿಗೂ ನನ್ನ ನಮಸ್ಕಾರ. ನನಗೆ ಇವತ್ತು ಗೌರವ ಮಾಡಿದ್ದಕ್ಕೆ ಮಂಜುಳಾ ಶೆಟ್ಟಿ, ಹಾಗೆ ನಮ್ಮ ಗೀತಕ್ಕ ಇದ್ದಾರೆ. ಅವರು ನಮ್ಮದೇ ಜನ, ಆದರೂ ನಾನು ಇಲ್ಲಿ ಸಭೆಯಲ್ಲಿ ಅಂತ ಹೇಳುವಾಗ ಅವ್ರಿಗೆ 2 ಮಾತು ಹೇಳಬೇಕು. ಅವ್ರಿಗೆ ನಾನು ನುಡಿಸೋದು ಅಥವಾ ನಂದು ಏನಾದಿದ್ದರೆ ನನಗೆ ಮೊನ್ನೆ 6 ಗಂಟೆಗೆ 6 ಗಂಟೆ ಬೆಳಿಗ್ಗೆ ಫೋನ್ ಮಾಡಿದ್ದು ಇವರೇ, ಪೇಪರಲ್ಲಿ ಬಂದಿದೆ, ಥ್ಯಾಂಕ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾನು ಮತ್ತೆ ನೋಡಬೇಕು. ಅಷ್ಟು ನಮ್ಮ ಬಗ್ಗೆ ಒಂದು ಕಾಳಜಿ. ಪಾಪ ಒಳ್ಳೆ ಎಲ್ಲರೂ ನನ್ನನ್ನು ಇಷ್ಟೆಲ್ಲ ಗೌರವ ಮಾಡಿದ್ದಾರೆ. ಅದು ಮಂಗಳೂರಲ್ಲಿ ಇಲ್ಲಿ ಕಲ್ಕೂರು ಅವರು ನಮ್ಮನ್ನು ಕರೆದು ಇಷ್ಟು ಮಾಡಿದ್ದಾರೆ. ಇದಕ್ಕೆ ನಾನು ಧನ್ಯನಾಗಿದ್ದೇನೆ. ಧನ್ಯವಾದಗಳು ನಾಗೇಶ್ ಬಪ್ಪನಾಡು ಅವರಿಗೆ. ಕನ್ನಡದ ಪುರಾಣ ಕಾವ್ಯಗಳನ್ನು ಹಾಡುಗಬ್ಬಗಳನ್ನಾಗಿಸಿದ ಒಂದು ಹೆಗ್ಗಳಿಕೆ ಇದ್ದರೆ ಅದು ಗಮಕಿಗಳಿಗೆ, ಗಮಕಿಗಳ ಪರಂಪರೆ. ಅದರ ಉದ್ದೇಶವೇ ಹಾಗೆ. ಅಕ್ಷರಸ್ಥರಿಗೆ ಮಾತ್ರ ನಿಲುಕುವಂತಿದ್ದ ಮಹಾಕಾವ್ಯಗಳನ್ನು, ವಿಶೇಷವಾಗಿ ಹಳೆಗನ್ನಡ ಮತ್ತು ನಡುಗನ್ನಡ ಕಾಲದ ಮಹಾಕಾವ್ಯಗಳನ್ನು ಸಾಮಾನ್ಯ ಓದುಗರ, ಸಾಮಾನ್ಯ ಕೇಳುಗರ ಕೇಳ್ಮೆಯ ಜ್ಞಾನದ ಮೂಲಕ ಅವರ ವಿಶ್ಲೇಷಣೆಗೆ, ಅವರ ಅಳವಡಿಸಿಕೊಳ್ಳುವಿಕೆಗೆ, ಅರ್ಥ ಮಾಡಿಕೊಳ್ಳುವುದಕ್ಕೆ, ಮರುನಿರೂಪಣೆಗೆ, ಹೀಗೆ ಹಲವು ನೆಲೆಗಳಲ್ಲಿ ಅದನ್ನು ದಕ್ಕಿಸಿಕೊಳ್ಳುವುದಕ್ಕೆ. ಒಂದು ಕಾವ್ಯವನ್ನು ದಕ್ಕಿಸಿಕೊಳ್ಳುವುದು ಸುಲಭ ಅಲ್ಲ, ಅದು ಸಾಮಾನ್ಯರಿಗೆ ಸಾಧ್ಯವೂ ಇಲ್ಲ. ಹಾಗೆ ದಕ್ಕಿಸಿಕೊಟ್ಟದ್ದು ಗಮಕಿಗಳು. ಆ ಒಂದು ವಿಶೇಷವಾದ ಮತ್ತು ಶ್ರೇಷ್ಠವಾದ ಪರಂಪರೆಯನ್ನು ನಮ್ಮ ಕರಾವಳಿಯ ಮಟ್ಟಿಗೆ ಇವತ್ತಿಗೂ ಕಾಪಿಟ್ಟುಕೊಂಡು ಬಂದು ಅದನ್ನು ಮುಂದುವರಿಸುತ್ತಿರುವವರು, ತನ್ನ ಜೊತೆ ತನ್ನ ಮನೆಯ ಸದಸ್ಯರನ್ನು, ಎಳೆಯರನ್ನು ಕೂಡ ಸೇರಿಸಿಕೊಂಡು ಹಾಗೆ ಶಿಷ್ಯರ ಒಂದು ಪರಂಪರೆಯನ್ನು ಕೂಡ ಅವರು ಕಟ್ಟಿಕೊಂಡಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ದೇನೆ. ಹಾಗೆ ತನ್ನ ಒಂದು ಪರಂಪರೆಯನ್ನು ಅಲ್ಲಿಗೆ ನಿಲ್ಲಿಸದೆ ಮುಂದೆ ತಗೊಂಡು ಹೋಗ್ತಾ ಇರುವಂಥವರು ಗಮಕಿಯಾದ ಕಲ್ಲೂರಾಯರು. ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಈ ಹೊತ್ತಿನಲ್ಲಿ ಆಡುವಂತೆ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಅತಿಥಿ ದೇವೋ ಭವ. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೇ, ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ, ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ, ಸನಕಾದಿ ಸಜ್ಜನ ನಿಕರದಾತಾರ. ರಾವಣಾಸುರಮಥನ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ, ಕಾವುದಾನತ ಕಾವುದಾನತ ಜಗವ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ, ಕಾವುದಾನತ ಜನವ ಗದುಗಿನ ವೀರ ನಾರಾಯಣ. ಮಧುರು ಶ್ರೀ ಮಹಾಗಣಪತಿಯ ಚರಣಾರವಿಂದಗಳಿಗೆ ವಂದಿಸಿಕೊಳ್ಳುತ್ತಾ, ಶ್ರೀ ಮಂಜುನಾಥನ ಸನ್ನಿಧಿಯನ್ನು ಸ್ಮರಿಸಿಕೊಳ್ಳುತ್ತಾ, ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಒಂದಲ್ಲ ಒಂದು ದಿನ ಬಹುಶಃ ಇಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಇವರಿಬ್ಬರ ಒಂದು ನೇತೃತ್ವದಲ್ಲಿ ಮಾಲೆ ಹಾಕಿಸಿಕೊಂಡಿರ್ಬೋದು, ಶಾಲು ಹಾಕಿಸಿಕೊಂಡಿರ್ಬೋದು.
ಅದೆಲ್ಲ ಆದಮೇಲೆ ಅವರಿಗೆ ನಾವು ಒಂದು ನೆಪ ಮಾತ್ರದಲ್ಲಿ ಒಂದು ಮಾಲೆಯ ಶಾಲುವ ಹಾಕ್ತೇವೆ. ಅದನ್ನು ತಗೊಂಡು ಹೋಗ್ತಾರಾ ಇಲ್ಲೋ ಗೊತ್ತಿಲ್ಲ. ಅಂದರೆ ಅವರಿಗೆ ಮುಖ್ಯ ಅಂದರೆ ಉಳಿದವರನ್ನು ಗೌರವಿಸುವಂಥದ್ದು. ನಮಗೆ ಈ ಒಂದು ಗೌರವ ಬಂದ ಮೇಲೆ ಇನ್ನೂ ನಮಗೆ ಪ್ರದಾನ ಆಗಲಿಲ್ಲ. ಆಗಲೇ ಹೇಳಿದೆ ಕಲ್ಕುರವರಿಗೆ, ಬೇಡ ಅದು ಸರಿಯಾಗುವುದಿಲ್ವ ಏನೋ ಅಂತ. ಇದು ನಮ್ಮ ಮನೆ, ಒಂದೇ ಶಬ್ದ ಹೇಳಿದರು, ನಮ್ಮ ಮನೆಯಲ್ಲಿ ಸಂಭ್ರಮ ಅಂತ. ನಮ್ಮ ಮನೆ ಸೌತ್ ಕೆನರಂತೆ, ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಮನೆ, ಅದರಲ್ಲಿ ಒಂದು ಸಂಭ್ರಮ, ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿದರು. ಹಾಗಾಗಿ ಎಲ್ಲ ಸಾಧಕರ ಎದುರಿನಲ್ಲಿ ನಾನು ಏನೂ ಅಲ್ಲ. 15 ವರ್ಷದ ಹಿಂದೆ ಸುಬ್ರಹ್ಮಣ್ಯದಲ್ಲಿ, 20 ವರ್ಷದ ಹಿಂದೆ ಸುಬ್ರಹ್ಮಣ್ಯದಲ್ಲಿ ಶಿವಳ್ಳಿ ಅಲ್ಲ, ಗಮಕ ಸಮ್ಮೇಳನ ಆದಾಗ ನನಗೆ ಗಮಕ ಪಾರೀಣದಲ್ಲಿ 3ನೇ ರ್ಯಾಂಕ್ ಬಂದಿತ್ತು ರಾಜ್ಯಕ್ಕೆ. ಮಹಾಬಲ ಭಟ್ರು 3ನೇ ರ್ಯಾಂಕ್ ಬಂದಿತ್ತು. ನನ್ನ ಹೆಂಡತಿಗೆ 1 ಮಾರ್ಕು ಜಾಸ್ತಿ, ಅವಳಿಗೆ 2nd ರ್ಯಾಂಕ್. ಹಾಗಾಗಿ ಅಲ್ಲಿ ನನಗೆ ಗಮಕದಲ್ಲಿ ಮೊದಲ ಸನ್ಮಾನ ಮಾಡಿದ್ದು ಪುನರೂರು ಅವರು. ಮನೆಯಲ್ಲಿ ಈಗಲೂ ಫೋಟೋ ಇಟ್ಕೊಂಡಿದ್ದೇನೆ ನಾನು. ಅವರು ಸನ್ಮಾನ ಮಾಡಿದ್ದಾರೆ, ಮಹಾಬಲ ಭಟ್ರು ಅವರು, ನಮ್ಮ ಆಕಾಶವಾಣಿಯ ಪೆರ್ಲವರು, ಪದ್ಮಕುಮಾರ್ ಅವರೆಲ್ಲ ಇದ್ದರು, ಕಲ್ಕುರವರು ಇದ್ದರು. ಅವರು ಸ್ವಲ್ಪ ಅವಸರದಲ್ಲಿ ಹೋಗಿದ್ದಾರೆ. ಆಮೇಲಿನ ನಮಗೆ ಗೌರವ ಅಂತ ಗಮಕ ಕ್ಷೇತ್ರದಲ್ಲಿ ಪಾವಂಜ ಲಕ್ಷ್ಮೀನಾರಾಯಣ ಪ್ರಶಸ್ತಿಯನ್ನು ಕೊಡಿಸಿದ್ದಾರೆ. 3ನೇದಾಗಿ ಶರತಕೃಷ್ಣ ವಿಜಯರಾಘವ ಪಡ್ವಟ್ನಾಯರು ಆ ಗೌರವ ಬಂದ ಸಂದರ್ಭದಲ್ಲಿ ಉಜಿರೆಯಲ್ಲಿ ಶಿವಳ್ಳಿ ಸಭೆಯಿಂದ ಸನ್ಮಾನ ಮಾಡಿದ್ದಾರೆ. ನಾವು ಒಂದು 20 ವರ್ಷದಿಂದ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 2001ರಲ್ಲಿ ನಾನು ಬೆಂಗಳೂರಿನಿಂದ ಇಲ್ಲಿಗೆ ವರ್ಗಾವಣೆಯಾಗಿ ಬಂದೆ, ಕುಂದಾಪುರ ಬಂಡಾಸ್ ಕಾಲೇಜಿಗೆ. ಅಲ್ಲಿ ನನಗೆ 83ರಲ್ಲಿ GS ನಾರಾಯಣ್ ಅಂತ ಮಲ್ಲೇಶ್ವರದ ಗಾಂಧಿ ಸಾಹಿತ್ಯ ಸಂಘದಲ್ಲಿ ಗಮಕ ಪಾಠ ಮಾಡಿದ್ದು. ಬೆಳಿಗ್ಗೆ 6 ಗಂಟೆಗೆ ಮೊನ್ನೆ ಅವರದ್ದು ಫೋನು, ಮೋನ ನಿನಗೆ ಒಂದು ಗೌರವ ಬಂದಿದೆ ಆಯಿತಾ, ಅದು ನನಗೇ ಬಂದ ಹಾಗೆ ಅಂತ ಅವರು 15 ವರ್ಷ ಆಯಿತು ಅವ್ರು ಮಾತಾಡದೆ. ನನ್ನ ನಂಬರ್ ಯಾರು ಕೊಟ್ಟರೋ ಗೊತ್ತಿಲ್ಲ. ಅವ್ರಿಗೆ 85 ದಾಟಿದೆ, ತುಂಬ ಹುಷಾರಿಲ್ಲ, ಆದರೂ ಫೋನ್ ಮಾಡಿದರು. ಆಮೇಲೆ ನಮ್ಮ ನಿತ್ಯಾನಂದ ಸರ್ ಅವ್ರು ಫೋನ್ ಮಾಡಿದರು ಬೆಳಿಗ್ಗೆನೆ. ನನಗೆ ಅಷ್ಟು ಪರಿಚಯ ಇರಲಿಲ್ಲ. ಸರಿಯಪ್ಪ. ಅದಕ್ಕೆ ಮೊದಲನೇ ದಿವಸ ನನಗೆ ಒಂದು ಫೋನ್ ಬಂದಿತ್ತು ಬೆಂಗಳೂರಿಂದ. ನನಗೆ ಅದನ್ನು ಹೇಳಿದೆ, ನೋಡಿ ನೀವು ಮೋಹನ ಕಲ್ಲುರಾಯರ? ಹೌದು. ನಾಳೆ ಬೆಳಿಗ್ಗೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಉಂಟು ಆಯಿತಾ? ಪುನಃ ಫೋನ್ ಮಾಡಿದರೆ ಏನು ನನಗೆ ಶಾಕ್, ಅಯ್ಯೋ ಟೆನ್ಷನ್ ಅಂದರೆ ಟೆನ್ಷನ್. ಎಂಥ ಶಾಕಿಂಗ್ ನ್ಯೂಸು ಉಂಟು? ಬೆಳಿಗ್ಗೆ ಉಂಟು ಅಂತ. ಬೆಳಿಗ್ಗೆ ಯಾಕಂತ ಹೇಳಿದರೆ ನಾನು ಬೆಂಗಳೂರಿನಲ್ಲಿ 30 ವರ್ಷದ ಹಿಂದೆ ಒಂದು ಸೈಟ್ ಮಾಡಿದ್ದೆ. ಅದನ್ನು ಮಾರುವ ಯೋಚನೆಯಲ್ಲಿದ್ದೆ ನಾನು. ಯೋಚನೆಯಲ್ಲಿ ಹೋದಾಗ ಅಲ್ಲಿ ಮನೆ ಕಟ್ತಾ ಇದ್ದಾರೆ. ಶಾಕ್ ಅಂದರೆ ಶಾಕ್. ನನಗೆ ಓಡಾಡಲಿಕ್ಕೆ ಗೊತ್ತಿಲ್ಲ. ಕೇಳಿದರೆ ಅದು 3 ದಿನದ ತಲೆಮಾರಿಗೆ ಹೋಗಿಬಿಟ್ಟು ಬಿಲ್ಡಿಂಗ್ ಅರ್ಧಕ್ಕಾಗಿದೆ, ಬಂದಾಗಿದೆ. ಆಂಧ್ರಹಳ್ಳಿಯಲ್ಲಿ, ಅದು ವಿದ್ಯಾಮಾನ್ಯ ನಗರದಲ್ಲಿ. ಈಗ ಕೋರ್ಟ್ ಕೇಸ್ ಹಾಕಿದ್ದೇನೆ. ಅವರು ಸ್ಟೇ ಸಿಕ್ಕಲಿಲ್ಲ. ಅವರು ಗೋಪತಿ ಫೌಂಡೇಶನ್ ಆಗಿ ಗೋಡೆ ಕಟ್ತಾ ಇದ್ದಾರೆ. ನನ್ನ ಮಗ ಹೋಗಿದ್ದ, ಮತ್ತೆ ಹೋದರೆ ಮಗನ ಮೇಲೆ ಕೇಸು, ನಾವು ಮನೆ ಕಟ್ಟಲಿಕ್ಕೆ ತೊಂದರೆ ಮಾಡ್ತಾರೆ ಅಂತ ಸ್ಟೇಷನ್ನಲ್ಲಿ ಎಫ್ಐಆರ್ ಹಾಕಿ ಅಂತ. ಭಾಳ ಈಗ ನಿನ್ನೆ ಕೂಡ ಇತ್ತು ಕೇಸು, ಅದು ಮತ್ತೆ ಪುನಃ ಮುಂದೆ ಹೋಗಿದೆ. ಅವನು ಮನೆ ಕಟ್ತಾ ಇದ್ದಾನೆ. ನನಗೆ ಇದು ಶಾಕ್ ಆಯಿತು. ಇನ್ನು ಇದು ಏನೋ ಒಂದು ಆಗಲಿಕ್ಕುಂಟು, ಹಾಗೆ ಟೆನ್ಷನ್. ಹಾಗಾಗಿ ಆ ವಿಷಯ ಎಲ್ಲ ಬೆಳಿಗ್ಗೆ ಪೇಪರ್ನಲ್ಲೆಲ್ಲ ಬಂತು, ಫೋನ್ ಬಂತು. ಅದರಿಂದಾಗಿ ಮೊದಲು ನನಗೆ ಸಂಗೀತ ಹೇಳಿಕೊಟ್ಟು ನನ್ನ ಅಪ್ಪ ಮಧೂರು ವಿಷ್ಣು ಕಲ್ಲೂರಾಯ ಅಂತ, ವೈಲಿನಿಸ್ಟು, ವೈದಿಕರು, ಮಧುರು ದೇವಸ್ಥಾನದಲ್ಲಿ ನಮ್ಮ ಪರಂಪರೆಯ ಪೂಜೆಯವರು. ನನ್ನ ಅಜ್ಜ ಪೂಜೆ ಮಾಡ್ತಾ ಇದ್ದದ್ದು, ಮತ್ತು ಅಪ್ಪ ಮತ್ತು ದೊಡ್ಡಪ್ಪ ಮಾತ್ರ ದೇವಸ್ಥಾನದಲ್ಲಿ ಇದ್ದದ್ದು, ಮತ್ತು ಬೇರೆ ಯಾರೂ ಇರಲಿಲ್ಲ. ಆಮೇಲೆ ದೊಡ್ಡಪ್ಪ ರಿಟೈರ್ಡ್ ಆಗೋ ಹೊತ್ತಿ ಅಣ್ಣಂದಿರು ಅಷ್ಟು ಅದರಲ್ಲಿ ಪಳಗಿರಲಿಲ್ಲ. ವಿಟ್ಲದಿಂದ ಒಬ್ಬರನ್ನು ತಂದು ಅಲ್ಲಿಗೆ ದೇವಸ್ಥಾನಕ್ಕೆ ಪೂಜೆಗೆ ಸೇರಿಸಿದರು. ನಮ್ಮವರು ಅಸಿಸ್ಟೆಂಟ್ ಆಗಿದ್ದರು. ಮತ್ತು ಪುನಃ ಹೊಸ ಕಮಿಟಿ ಬಂದಾಗ ನಮ್ಮನ್ನು ತೆಗೆದುಹಾಕಿದರು. 40 ವರ್ಷ ಹೋರಾಟ ಮಾಡಿ ಈಗ 5 ವರ್ಷ ಆಯಿತು ಸುಪ್ರೀಂ ಕೋರ್ಟಿಂದ ನಾವು ಪರಂಪರೆಯವರು ಅಂತ ನಮಗೆ ಕೆಲಸ ಸಿಕ್ತು. ಆದರೆ ಮೈನ್ ಪೂಜೆ ಸಿಗಲಿಲ್ಲ, ನಾವು ಅದಕ್ಕೆ ಫೈಟ್ ಮಾಡಲಿಲ್ಲ. ನಾವು ಅಸಿಸ್ಟೆಂಟಾಗಿ ನಮಗೆ 2 ಕೆಲಸ, ಕಿಶಾಂತಿ 1 ಮತ್ತು 2 ಈಗ ನನ್ನ ಅಣ್ಣ ಮಾಡ್ತಾ ಇದ್ದಾನೆ. ಮತ್ತು ನನ್ನ ದೊಡ್ಡಪ್ಪನ ಮಗ ಅಲ್ಲಿ ಮಂಟಪದಲ್ಲಿ ಉದಯಸ್ಥಾನ ಪ್ರಾರ್ಥನೆ ಮಾಡೋದು ಮತ್ತು ದೇವರು ಹೊರುವ ಕೆಲಸ, ಇದು ನಮಗೆ ಅಲ್ಲಿ ಬಂದಿದೆ. ಹಾಗಾಗಿ ಅಪ್ಪ ಮೊದಲ ಗುರು, ಆಮೇಲೆ GS ನಾರಾಯಣ, ಆಮೇಲೆ 3ನೇದು ದೊಡ್ಡ ಪರೀಕ್ಷೆಗೆ ತೆಕ್ಕೆಕೆರೆ ಸುಬ್ರಹ್ಮಣ್ಯ ಭಟ್ರು ಅವರ ನಿರ್ದೇಶನದಲ್ಲಿ. ಅವರು ಇಲ್ಲಿಂದ ಹೋದಾಗ ಜಿಲ್ಲಾ ಹೊಣೆಗಾರಿಕೆ ನಮಗೆ ಬಂದಿದೆ. ಜಿಲ್ಲಾ ಸಮ್ಮೇಳನ ಮಾಡಿದ್ದೆ ನಾನು 2001ರಿಂದ 10ರವರೆಗೆ ಬಂಡಾಸ ಕಾಲೇಜು ಕುಂದಾಪುರ. ಆಮೇಲೆ ಮೂಡುಬಿದಿರೆ ಮಹಾವೀರ ಕಾಲೇಜಿಗೆ ವರ್ಗಾವಣೆ ಆಯಿತು.
ಆ ಕಾಲೇಜಿನಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ನಾನು ಗಮಕ ತರಗತಿ ಮಾಡಿದ್ದೇನೆ ವಿದ್ಯಾರ್ಥಿಗಳಿಗೆ. ಇದರಲ್ಲಿ ಕುಂದಾಪುರದಲ್ಲಿ ಡಾಕ್ಟರ್ ಎಚ್ ಶಾಂತಾರಾಮ್ ಅವರು ಕೂಡ ಅಲ್ಲಿ ಗಮಕಕ್ಕೆ ಕೊಟ್ಟ ಕೊಡುಗೆ ಅಷ್ಟಿಷ್ಟಲ್ಲ. ಕೊನೆಗೆ ಅವರ ಹೆಸರಿನಲ್ಲೇ ಡಾಕ್ಟರ್ ಎಚ್ ಶಾಂತಾರಾಮು ಗಮಕ ವಾಚನ ವ್ಯಾಖ್ಯಾನ ಪ್ರಶಸ್ತಿ. ಇವತ್ತು ಯಾರೆಲ್ಲ ಗಮಕಿಗಳಲ್ಲಿ ರಾಜ್ಯದಲ್ಲಿದ್ದಾರೆ ಅವರಿಗೆಲ್ಲ ಆ ಪ್ರಶಸ್ತಿ ಬಂದಿದೆ. ಅದಕ್ಕೆ ಅವರೇ ಕಾರಣ. ನಾನಲ್ಲಿ ಗಮಕ ಕ್ಲಾಸ್ ಮಾಡ್ತಾ ಇರೋತ್ತೆ ಒಂದು ದಿವಸ ಅಲ್ಲಿ ಬಂದರು. ಎಂಥದ್ದು ಗಮಕ ಕ್ಲಾಸಾ? ಸರಿ 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 ಅಂತ ನೆಕ್ಸ್ಟ್ ಇಯರೇ ಪ್ರಶಸ್ತಿಯೇ ಮಾಡಿದರು. ಹಾಗಾಗಿ ಮನಸ್ಸಿಗೆ ಖುಷಿ ಏನು ಅಂತ ಹೇಳಿದರೆ ಅದೊಂದು ಪ್ರೇರಣೆ ಆಯಿತು. ದೊಡ್ಡವರಿಗೆಲ್ಲೊಂದು ಪ್ರೇರಣೆ ಆದರೆ ಸಾಕು. ಆಮೇಲೆ ನಾವು ಜಿಲ್ಲಾ ಸಮ್ಮೇಳನ ಮಾಡಿದಾಗ ಮೊದಲು ಹೇಳೋದು ಪುನರೂರವರಿಗೆ, ಕಲ್ಕುರವರಿಗೆ ನೀವು ಬರಬೇಕು. ಜಿಲ್ಲಾ ಸಮ್ಮೇಳನದಲ್ಲಿ ಪಾವಂಜಿ ಲಕ್ಷ್ಮೀನಾರಾಯಣ ಪ್ರಶಸ್ತಿಯನ್ನು ಒಂದು 5 ಜನ ಗಣ್ಯರಿಗೆ ನಾವು ಯಾರನ್ನು ಹೇಳ್ತೇವೆ ಅವರಿಗೆ ಇವರು ಕೊಡ್ತಾಯಿದ್ರು. ಹಾಗಾಗಿ ಸುಮಾರು ಗಮಕಿಗಳಿಗೆ ವೇದಿಕೆಯಲ್ಲಿ ಸನ್ಮಾನ ಆಗಿದೆ. ಅಂದರೆ ಬೆಳಕಿಗೆ ಬಾರದೇ ಇರುವ ಗಮಕಿಗಳಿಗೆ ಸನ್ಮಾನ ಆಗಿದೆ ಅಂತ ಹೇಳಿದರೆ ಪಾವಂಜಿ ಲಕ್ಷ್ಮೀನಾರಾಯಣ ಪ್ರಶಸ್ತಿ ಕಲ್ಕುರವರು ಕಾರಣ. ಪುನರೂರವರು ಜಾಲ ಕಾರ್ಯಕ್ರಮ ಇದೆಯಾ, ಎಲ್ಲಿ ಸಿಕ್ಕಿದ್ರು ಕೂಡ ಕಾರ್ಯಕ್ರಮ ಇದ್ದಂತ ಬೆನ್ನು ತಟ್ಟುವವರು. ಇಂಡಿ ಸ್ವಾಮಿ ಸಮ್ಮೇಳನ ಉಂಟು, ಮಂಪೋಡು 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 ಅಂತ ಹೇಳುವವರು. ಹಾಗಾಗಿ ಸಮ್ಮೇಳನಕ್ಕೆ ಅವರು ಬಂದಾಗ ಅಲ್ಲಿ ಅವರಿಗೊಂದು ಸ್ಥಾನ ಇರ್ತಿತ್ತು. ಹೋಗುವ ಹೊತ್ತಿಗೆ ಒಂದು ಇಪ್ಪಡಾವ ಅಂತ ಒಂದು ಕವರು ಜೋಬಲ್ಲಿ ಹಾಕಿ ಹೋಗ್ತಾಯಿದ್ರು. ಹಾಗಾಗಿ ನಮಗೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ 2 ಕಣ್ಣುಗಳು ಇವರಿಬ್ಬರು. ನಮ್ಮ ಸೌತ್ ಕೇಂದ್ರದಲ್ಲಿ ಯಾವ ಕಾರ್ಯಕ್ರಮ ಆದರೂ ಅವರ ಸಹಕಾರ ಉಂಟು. ಹಾಗಾಗಿ ಅವರಿಗೆ ಮೊದಲು ನಮೋ ನಮಃ ಹೇಳುತ್ತಾ ದೇವರು ಆಯುರಾರೋಗ್ಯ ಐಶ್ವರ್ಯ ಸಂಪತ್ತು ಮನಃಶಾಂತಿ ಇನ್ನೂ ಸೇವೆ ಮಾಡುವಂಥ ಸೌಭಾಗ್ಯವನ್ನು ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಇಲ್ಲೆಲ್ಲ ಇರುವಂಥವರು ಅಲೆಯೂರಾಯರು ನನಗೆ ತುಂಬ ಗೊತ್ತುಂಟು. ನಾವು ಒಂದು 15 ವರ್ಷ ಮೊದಲು ಕಾಸರಗೋಡಿನ ಕೂಡ್ಲಿನಲ್ಲಿ ಶಿವಳ್ಳಿ ಬ್ರಾಹ್ಮಣರ ಒಂದು ಯಕ್ಷಗಾನ ನಡೆದಿತ್ತು. ಅಂದರೆ ಅಲ್ಲಿ ಸಮ್ಮೇಳನ ಆಗಿತ್ತು. ಆಗ ಅವರು ಬಂದಿದ್ದರು. ಬಂದು ಇವರೆಲ್ಲ ಹೊಸ ಪರಿಕಲ್ಪನೆಯಲ್ಲಿರುವವರು. ನಮ್ಮದು ದಕ್ಷ, ಅವರದ್ದು ದಾಕ್ಷಾಯಿಣಿ. ನಮ್ಮ ತುಳು ಭಾಷೆ ಟೈಮ್ ಹಂಪುಕೋಣ ಅವನ ಅಂತ ಹೇಳಿ ಮೇಕಪ್ ಮಾಡ್ತಾ ಇರೋ ಹೊತ್ತಿಗೆ ಅವು ಎಂಚ ಸ್ವಾಮಿ ಇತ್ತೆ ನಮ್ಮನೆ ತಪುರ ಹಂಪುಕೋ ಅಂತ ಮೊದಲ ತುಳು ಶಿವಳ್ಳಿ ಬ್ರಾಹ್ಮಣರ ಭಾಷೆಯಲ್ಲಿ ಯಕ್ಷಗಾನವೂ ಕೂಡ ನಡೆಯಿತು. ಹಾಗಾಗಿ ಹೊಸ 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 ಒಂದು ಪರಿಕಲ್ಪನೆಯಲ್ಲಿ ನಾವು ಅದನ್ನು ಕೊಂಡು ಹೋಗಬೇಕು. ಈಗ ಗಮಕ ನಡೀತಾ ಉಂಟು. ಕುಬನೂರು ಶ್ರೀಧರಾಯರಿದ್ದಾಗ ಕೊಲ್ಲಿಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಆಯಿತು. ಆಗ ನಾನು ಹೇಳಿದ್ದೆ ಗಮಕ ಏರ್ಲೆ ಕೇಣೂರಿ ಮಾರಾಯ ಜಾಯ ಕೇಣೂರಿ ಸೂಕೋ ಅಂತ ಹೇಳಿಬಿಟ್ಟು ಅವತ್ತು ಒಂದು ಹೊಸ ಪ್ರಯೋಗ. ಗಮಕವೇ ಹೇಳೋದು, ಅದನ್ನು ಯಕ್ಷಗಾನದಲ್ಲಿ, ಭಾವಗೀತೆಯಲ್ಲಿ, ಸಂಗೀತದಲ್ಲಿ ಮತ್ತು ಗಮಕದಲ್ಲಿ ಹಾಗೆ 4 ಪ್ರಯೋಗವನ್ನು ಒಂದೇ ಸ್ಟೇಜಲ್ಲಿ 1 ಗಂಟೆ ಮಾಡಲಿಕ್ಕೆ ಕುಬನೂರು ಶ್ರೀಧರಾಯರು ಗಮಕವನ್ನು ಭಾಗವತಿಗೆ ಮಾಡಲಿಕ್ಕೆ ಯಕ್ಷಗಾನಕ್ಕೆ, ನಾನು ಗಮಕ ಹೇಳಲಿಕ್ಕೆ, ಆಮೇಲೆ ಇನ್ಯಾರು ಅಲ್ಲಿಯವರೇ ಒಬ್ಬರು ಸಂಗೀತ ಮರಾಠೆ ಅವರು ಸಂಗೀತದಲ್ಲಿ ಹೇಳಲಿಕ್ಕೆ. ಹಾಗೆ ಯಶಸ್ಸಾಯಿತು. ಅಂದರೆ ಮಳೆ ಜೋರು ಬಂದಿತ್ತು ಕೊಲ್ಲಿಯಲ್ಲಿ ಬೆಳ್ತಂಗಡಿಯಲ್ಲಿ, ಆದರೂ ಪ್ರೋಗ್ರಾಮ್ ಯಶಸ್ವಿಯಾಯಿತು. ಆಮೇಲೆ ಉಡುಪಿಯ ಲಕ್ಷ್ಮೀ ಇವರು ನಮ್ಮ ಕೆಮ್ಮಣ್ಣು ಸತೀಶ್ ಕುಮಾರ್ ಕೆಮ್ಮಣ್ಣು ಅಲ್ಲಿಯ ಜಿಲ್ಲಾಧ್ಯಕ್ಷರು, ಅವರು ಮೊದಲಿಂದಲೇ ನನಗೆ ತುಂಬ ಆತ್ಮೀಯರು. ಅವರು ಕೇಳಿದರು ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಅಂತ ತುಳ್ಳೋ. ಹಾಗಾದರೆ ನಾನು ಹೇಳಿದೆ ಹೀಗೊಂದು ಕಲ್ಪನೆ ಉಂಟು ಮಾಡಿ ಅಂತ. ಆವಾಗ ಸರಿ ಯಾರು ಅವರನ್ನೆಲ್ಲ ಸೇರಿಸುವುದು, ಅವರಿಗೆ ಟ್ರೈನಿಂಗ್ ಇದೆಲ್ಲ ಪದ್ಯ ನಾನು ಕೊಡ್ತೇನೆ ಇದೆಲ್ಲ ಮಾಡುವ ಅಂತ. ಹಾಗೆ ಅಲ್ಲಿ ಕಾರ್ಕಳದಲ್ಲಿ ಕೂಡ ಜಿಲ್ಲಾ ಸಮ್ಮೇಳನದಲ್ಲಿ ಇದೇ ಪ್ರಯೋಗ 2ನೇದಾಯಿತು. ಅದರಲ್ಲಿ ನನ್ನ ಮಗ ಭಾಗವತಿಗೆಗೆ ಮತ್ತು ನಾನು ಸತೀಶ್ ಕೆಮ್ಮಣ್ಣು ಗಮಕದಲ್ಲಿ, ನಾನು ಸುಮ್ಮನೆ ಅಲ್ಲಿ ಇದ್ದೆ ಅಷ್ಟೇ. ಒಳ್ಳೊಳ್ಳೆ ಸಂಗೀತಗಾರರು ಅರುಣ್ ಕುಮಾರ್ ಅವರು ಕಾರ್ಕಳದಲ್ಲಿ ಅವರ ಮಗಳು ಸಂಗೀತಕ್ಕೆ. ಹೀಗೆ ಅದು ಕೂಡ ಯಶಸ್ಸೇ ಆಯಿತು. ಈಗ ನಾವು ಅಲ್ಲಲ್ಲಿ ಘಟಕಗಳನ್ನು ಮಾಡಿದ್ದೇವೆ. ಇಲ್ಲಿ ಸುರೇಶ್ ಕುಮಾರ್ ಇವರು ಹತ್ತೂರು ಕೆಲಸ ಮಾಡ್ತಾ ಇದ್ದಾರೆ, ಬೆಳ್ತಂಗಡಿಯಲ್ಲಿ ರಾಮಕೃಷ್ಣ ಭಟ್ರು ಕೆಲಸ ಮಾಡ್ತಾ ಇದ್ದಾರೆ, ಪುತ್ತೂರಿನಲ್ಲಿ ಭಾಸ್ಕರ ಬಾರಿಯ ಮತ್ತು ವೇದವ್ಯಾಸ ರಾಮಕುಂಜ ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ಬಂಟ್ವಾಳದಲ್ಲಿ ಕೈಯೂರು ನಾರಾಯಣ ಭಟ್ರು ಮತ್ತು ರವೀಂದ್ರ ಅವರು ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಕಾಸರಗೋಡಿನಲ್ಲಿ ಶಂಕರಣ್ಣ ಭಟ್ರು. ಆವಾಗ ನಾನು ಶುರುವಿಗೆ ಜಿಲ್ಲಾಧ್ಯಕ್ಷ ಆದಾಗ ಕಾಸರಗೋಡು, ಉಡುಪಿ, ಆಮೇಲೆ ಮಂಗಳೂರು ಇದಕ್ಕೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಮಕ ನಡೀತಾ ಇತ್ತು. ಕಾಸರಗೋಡಲ್ಲಿ ಮೊದಲು ನನ್ನ ತಂಗಿಯ ಮನೆಯಲ್ಲಿ ಗಮಕ ಶುರು ಮಾಡಿದ್ದು. ಉಳಿಯ ವಿಷ್ಣುವಾಸರವರು ದೀಪ ಹಚ್ಚಿ ಶುರು ಮಾಡಿದ್ದು. 20 ವರ್ಷ ಆಯಿತು. ಆಗ ಅಲ್ಲಿ ಗಮಕದ ಘಟಕ ಇರಲಿಲ್ಲ. ಆಮೇಲೆ ಎಲ್ಲ ಕಡೆಯಲ್ಲಿ ಅವರು ಘಟಕದವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಹೊಸ ಕಾನ್ಸೆಪ್ಟನ್ನು ಬೆಳ್ತಂಗಡಿಯಲ್ಲಿ ಶುರು ಮಾಡಿದ್ದು ಮನೆ ಮನೆ ಗಮಕ ಅಂತ. ಈಗ ಇಲ್ಲಿ ಮಂಗಳೂರಿನ ಸುರೇಶ್ ಕುಮಾರ್ ಹತ್ತೂರವ್ರದ್ದು ರೆಕಾರ್ಡ್ ಅದು. 44 ಮನೆಗಳಲ್ಲಿ, ಒಂದೇ ಮನೆಯಲ್ಲಿ ಅಲ್ಲ, 44 ಬೇರೆ ಬೇರೆ ಮನೆಗಳಲ್ಲಿ ಗಮಕ ಮಾಡ್ತಾ ಇದ್ದಾರೆ. ಇದರಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಸಾಧಾರಣವಾಗಿ ಎಲ್ಲ ಶಾಲೆಗಳಲ್ಲಿ ನಾವು ಗಮಕ ಮಾಡ್ತಾ ಇದ್ದೇವೆ. ಅದರ ಪ್ರಚಾರವನ್ನು ಆದಷ್ಟು ಹೊಸ ರೀತಿಯಲ್ಲಿ, ಮೊನ್ನೆ ಉಡುಪಿ ಇದರಲ್ಲಿ ಉಜಿರೆಯ ಸಮ್ಮೇಳನದಲ್ಲಿ ಹೊಸ ಒಂದು ಕಲ್ಪನೆ, ಗಮಕ ಯೋಗ ಅಂತ, ಯೋಗೇನ ಚಿತ್ತಸ್ಯ ಪದೇನ ವಾಚ, ಅದನ್ನು ಗಮಕದಲ್ಲಿ ಹೇಳಿ ಅಲ್ಲಿ ಪ್ರಾತ್ಯಕ್ಷಿಕೆ
ಗಮಕ, ಇದರಲ್ಲಿ ಸೂರ್ಯ ನಮಸ್ಕಾರ, ಬೇರೆ ಬೇರೆ ಆಸನಗಳೆಲ್ಲ, ಯೋಗ ಗಮಕ, ಹೊಸ ಒಂದು ಪರಿಕಲ್ಪನೆ. ಹಾಗೆ ಆಮೇಲೆ ಬೇರೆ ಈಗ ಮೊನ್ನೆ ಮದ್ದೂರಿನಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಒಂದು 5-6 ಜನ ಹೇಳಿದರು, ಎಂಕ್ಳಿಗೆ ಅವಕಾಶ ಚಿಕ್ಕನೇಜಿ ಯಕ್ಷಗಾನಕ್ಕೆ ಸಿಕ್ಕಲೇ ಇಲ್ಲ ಅಂತ. ನಂದು ಮತ್ತು ಮಗಂದು ಗಮಕ ಇತ್ತಲ್ಲಿ, ಮಗ ಗಮಕ ಹೇಳ್ತಾನೆ. ಆಗ ನಾನು ಹೇಳಿದೆ, ಒಂದು ಕೆಲಸ ಮಾಡುವ, ನೀವು ಯಕ್ಷಗಾನದ ಅರ್ಥ ಹೇಳಿ, ನಾವು ಗಮಕ ಮಾಡ್ತೀವಿ ಅಂದರೆ ಅವರಿಗಂತೂ ಸ್ಟೇಜಿಗೆ ಬರಬೇಕು, ಒಂದು ಮದ್ದೂರಿನಲ್ಲಿ ಸೇವೆ ಆಗಬೇಕು. ಮತ್ತು ಆ 1 ಗಂಟೆ ಗಮಕದಲ್ಲಿ ಅವರು ಭೀಮ, ದ್ರೌಪದಿ, ಹೀಗೆ ಕೃಷ್ಣ, ಕೌರವ ಅರ್ಥವನ್ನು ಇಲ್ಲಿ ಗಮಕ ಪದ್ಯ, ಅಲ್ಲಿ ಅರ್ಥವೇ ಯಕ್ಷಗಾನದ್ದು ಅಂತ ಅವ್ರಿಗೆ ಖುಷಿಯಾಗಿದೆ. ಅಂದರೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮತ್ತು ಹೊಸ ಪರಿಕಲ್ಪನೆಯಲ್ಲಿ ಚೌಕಟ್ಟು ಮೀರಬಾರ್ದು, ಅಲ್ಲಿಗೆ ಒಂದು ಗಮಕನ ಅಂತ ಹೇಳುವ ಪರಿಸ್ಥಿತಿ ಬರಬಾರ್ದು. ಹಾಗಾಗಿ ಅದಕ್ಕೆಲ್ಲ ಅವಕಾಶ ನಿಮ್ಮಂಥ ಹಿರಿಯರು ಇವರಿಬ್ಬರು ಕೊಟ್ಟಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ನಾನು ಮಧುರ್ ಮಹಾಗಣಪತಿಗೆ, ಯಾಕಂದರೆ ನಾವು ಅಲ್ಲಿಯ ಪ್ರಸಾದ ತಿಂದು ಬೆಳೆದವರು, ಅಲ್ಲಿಯ ಸೇವೆ ಮಾಡ್ತಾ ಇರುವವರು ಈಗಲೂ ಕೂಡ. ಹಾಗಾಗಿ ಮಧುರ್ ಮಹಾಗಣಪತಿಯ ಸೇವೆ, ನಿಮ್ಮಂತಹ ಹಿರಿಯರ ಒಂದು ಆಶೀರ್ವಾದ, ಶುಭ ಹಾರೈಕೆ. ನಾನು ಯೋಚನೆ ಮಾಡ್ತೇನೆ, ಪ್ರಾಯದಲ್ಲಿ ಸಣ್ಣವರು ಇರಲಿ, ದೊಡ್ಡವರ ಆಶೀರ್ವಾದ, ಸಣ್ಣವ್ರದ್ದು ಶುಭ ಹಾರೈಕೆ, ಆ ಮಾತಿಗೆ ಒಂದು ಶಕ್ತಿ ಇದ್ದೇ ಇಲ್ಲದಿದ್ದರೆ ಮಂತ್ರಕ್ಕೆ ಬೆಲೆಯೇ ಇಲ್ಲ. ಹಾಗಾಗಿ ಎಲ್ಲರ ಶುಭ ಹಾರೈಕೆ ನಮಗೊಂದು ಶಕ್ತಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಕೊಡ್ತದೆ. ನನ್ನ ಮಗ ಭಾಗವತಿಗೆ ಮಾಡ್ತಾನೆ, ಈ M.Tech ಎಲ್ಲ ಹೇಳೋದು, M.Tech ಮಾಡಿಯಾ? M.Tech ಅಂತಂಟು ದೊಡ್ಡ ಕೆಲಸ, ಎಷ್ಟು ಲಕ್ಷ ಸಂಬಳ, ನನಗೆ ನಾಚಿಕೆ ಆಗೋದು, ಎಷ್ಟು ಲಕ್ಷ ಸಂಬಳ ಅಂತ ಹೇಳೋದು. ಅಲ್ಲೇ M.Techನಲ್ಲಿ ರ್ಯಾಂಕ್ ಸ್ಟೂಡೆಂಟ್ಸು. ಅದರಲ್ಲಿ 2ನೇ ಮಗ ಕಟೀಲ 5ನೇ ಮೇಳದಲ್ಲಿ 5 ವರ್ಷದಿಂದ ಮೇನ್ ಚೆಂಡೆವು ಯಕ್ಷಗಾನ ಪಾಠ ಮಾಡ್ತಾ ಇದ್ದಾನೆ. ಈಗ ಒಂದು 4 ತಿಂಗಳಿಂದ 1 ವರ್ಷ ಆಯಿತು, MITಯಲ್ಲಿ ಡಾಕ್ಟರೇಟ್ ಮಾಡ್ತಾ ಇದ್ದಾನೆ. ಆಮೇಲೆ ಸ್ವಂತ ಒಂದು ಉದ್ಯಮ ಇಟ್ಟುಕೊಂಡಿದ್ದಾನೆ. ಅಲ್ಲಿ ಯಾರಿಗೆ ಗೊತ್ತುಂಟು, ಇವರೆಲ್ಲ ಕೃಪಾ ಆಶೀರ್ವಾದದಿಂದ ಅವನು ಬೆಳೀತಾ ಇದ್ದಾನೆ. ದೊಡ್ಡ ಮಗ ಎಂಜಿನಿಯರು, ಅವನು M.Tech, ಯಕ್ಷಗಾನ ಭಾಗವತಿಗೆ ಮಾಡ್ತಾನೆ. ಬೆಂಗಳೂರಿನಲ್ಲಿ ಇಂಗ್ಲೀಷ್ ಯಕ್ಷಗಾನಕ್ಕೆ ಹೆಚ್ಚಾಗಿ ನಮ್ಮ ಡಾಕ್ಟರ್ ರಾಧಾಕೃಷ್ಣ ಅವರು ಇದಕ್ಕೆ ಹೆಚ್ಚಾಗಿ ಇವನೇ ಭಾಗವತ, ಅಲ್ಲಿಯೂ ಕೆಲಸ ನಡೀತಾ ಉಂಟು. ಮತ್ತು ನಾವು ಆಕಾಶವಾಣಿಯಲ್ಲಿ ನಾವು 4 ಜನವೂ ಕೂಡ ಗಮಕಿಗಳೇ. ಒಂದು ದಿವಸ ಕಾವ್ಯಯಾನ ಅಂತ ಒಂದು ಹೊಸ ಕಾರ್ಯಕ್ರಮ ಮಾಡಿದರು ಗಮಕದ ಇದರಲ್ಲಿ. ಆಗ ಒಂದು ದಿವಸ ಕಲ್ಕೂರು ಅವರ ಫೋನು, ಇಂದೇ ಈಗಿನ ಗಮಕ ಬರೋಂತುಂಡು, ಕಾವ್ಯಯಾನ ಆವಂತುಂಡು, ಏನು ಕಾರ್ ಡ್ರೈವ್ ಬಂದುಂಟುಳ್ಳೆ ಕೇಳುಂತುಳ್ಳೆ ಅಂತ. ಇದು ಆಸಕ್ತಿ ಅಂತ ಹೇಳಿದರೆ, ಅದನ್ನು ಗುರುತಿಸಿ, ಒಬ್ಬರನ್ನು ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು. ನಮಗೆ ಅವರು ಹಾಗೆ ಹೇಳಿದಾಗ ನಮಗೆ ಇನ್ಯಾವ ಸನ್ಮಾನವೂ ಬೇಡ, ಅದು ದೊಡ್ಡ ಆಶೀರ್ವಾದ. ಅವರು ಒಂದು ಒಳ್ಳೆಯ ಮಾತು ಹೇಳುವುದುಂಟಲ್ಲ ಈ ಕಲೆಯ ಬಗ್ಗೆ, ಅದು ನಮಗೆ ದೊಡ್ಡ ಆಸ್ತಿ. ಅಂಥದ್ದರಲ್ಲಿ ಅವರನ್ನೆಲ್ಲ ಆಕಾಶವಾಣಿಯು ಅಷ್ಟೇ ನಮ್ಮನ್ನು ತುಂಬ ಬೆಳೆಸಿದೆ. ಸೂರ್ಯನಾರಾಯಣ ಭಟ್ರು, ಶರಬೇಂದ್ರ ಸ್ವಾಮಿ, ಇವರೆಲ್ಲರೂ ಕೂಡ ಅಲ್ಲಿಯ ಬಳಗ ಎಲ್ಲ ಗಮಕದಲ್ಲಿ ಬೇರೆ 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 ಕಾರ್ಯಕ್ರಮಗಳು ಅಲ್ಲಿ ಮಾಡ್ತಾ ಇದ್ದಾರೆ. ಯಕ್ಷಗಾನದ ಬಗ್ಗೆ ಒಂದು ಚರ್ಚೆ, ಆಮೇಲೆ ಗಮಕ ಕಾವ್ಯಗಳನ್ನು ವಾಚನ ಮತ್ತು ವ್ಯಾಖ್ಯಾನ. ಹಾಗೆ ನಾವು 4 ಜನ ಕೂಡ, ನನ್ನ ಮಗ ವಿಷ್ಣುಪ್ರಸಾದ ಕಲ್ಲೂರಾಯ, ರಾಮಪ್ರಕಾಶ್ ಕಲ್ಲೂರಾಯ, ನನ್ನ ಮಡದಿ ಸುವರ್ಣಕುಮಾರಿ, ನಾವು ಅದರಲ್ಲೆಲ್ಲ ಒಂದು ಆಸಕ್ತಿ ಉಂಟು. ಅವರೆಲ್ಲರೂ ಕೂಡ ಪಾರಿನ ಎಕ್ಸಾಮ್ ಕೂಡ ಆಗಿದೆ. ಆಮೇಲೆ ಇದರಲ್ಲಿ ಬಂಟ್ವಾಳದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಕಲ್ಕೂರು ಅವ್ರನ್ನ ಅವಕಾಶ ಕೊಟ್ಟಿದ್ದರು. ನಾನು, ನನ್ನ 2 ಮಕ್ಕಳು, ನನ್ನ ಹೆಂಡತಿ, 4-5 ಜನದ ಗಮಕ, 3/4 ಗಂಟೆ ವಾಚನ, ವ್ಯಾಖ್ಯಾನ, ನಿರೂಪಣೆ ಎಲ್ಲ. ಹಾಗಾಗಿ ಇವರೆಲ್ಲರ ಸಹಕಾರ ಇವತ್ತು ಗಮಕ ಇಲ್ಲಿವರೆಗೆ ಬಂದಿದೆ. ನಾನು ಇವತ್ತು ಈ ವೇದಿಕೆಯಲ್ಲಿ ಈ ಪ್ರಶಸ್ತಿ ಪಡೆದುಕೊಂಡು ನಿಲ್ಲಬೇಕು ಅಂತಾದರೆ ಕಾರಣ ಇವರಿಬ್ಬರು ಮತ್ತು ಗಮಕಾಭಿಮಾನಿಗಳು. ಅವರಿಗೆಲ್ಲರಿಗೆ ನಮೋ ನಮಃ ಹೇಳುತ್ತಾ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಖಂಡಿತವಾಗಲೂ ಕೂಡ ಅವರ ಕೃಪಾ ಕಟಾಕ್ಷ ಗಮಕದ ಮೇಲೆ ಇರಲಿ. ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಬಂದಿದೆ, ಆದರೆ ಆ ಕಲಾಶ್ರೀ ಗಮಕ ಕಲೆಗೆ, ಗಮಕ ಶಾರದೆಗೆ ಸಂದ ಪ್ರಶಸ್ತಿ ಅಂತ ನಾನು ತೀರ್ಮಾನ ಮಾಡ್ತೇನೆ. ಈ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಇದನ್ನೆಲ್ಲವನ್ನು ಕೂಡ ಆ ಮಹಾಗಣಪತಿಗೆ ಸಮರ್ಪಣೆ ಮಾಡುತ್ತಾ, ಗಮಕ ಅಂತಂದರೆ ಶಬ್ದ ಮತ್ತು ಅರ್ಥ, ಇದೆರಡರ ಅನುಸಂಧಾನ, ಎರಡರ ನಡುವಿನ. ಶಬ್ದ ಅಂದರೆ ಕಿವಿಗೆ ಸೋಕಿದ್ದು, ಅರ್ಥ ಮನಸ್ಸಿಗೆ ತಾಕಿದ್ದು, ನಿಲುಕಿದ್ದು, ಎಟಕಿದ್ದು. ಈ ಅರ್ಥದಲ್ಲಿ ಗಮಕದ ಒಂದು ಕಲೆಯಲ್ಲಿ ಬಹಳ ತನ್ನ ಇಡೀ ಬದುಕನ್ನು ಅದಕ್ಕಾಗಿ ಮುಡಿಪಾಗಿಟ್ಟು ಬೆಳೆಸ್ತಾ ಇರುವ ಕಲ್ಲೂರಾಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಸಜ್ಜನರನ್ನು ಗುರುತಿಸಿ ಮಾನಿಸಿ ಕೃತಕೃತ್ಯರಾಗುವುದು ನಮ್ಮ ಈ ತುಳುನಾಡಿನ ವಿಶೇಷ. ಈ ಒಂದು ಗುಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಒಂದು ರೂಪಕ ಅಂತ ನಾವು ಗುರುತಿಸೋದಿದ್ರೆ, ನಿಲ್ಲಿಸೋದಿದ್ರೆ ಅದು ಖಂಡಿತ ಕಲ್ಕೂರು. ಯಾವ್ಯಾವ ಮೂಲೆಯಿಂದ ಹುಡುಕಿ ತರ್ತಾರೆ, ನನಗೆ ಫೋನ್ ಮಾಡ್ತಿರ್ತಾರೆ, ಈ ಸರಿ ಒಂದು ಕಾರ್ಯಕ್ರಮ ಉಂಟು, ಅದರಲ್ಲಿ ಒಂದು ಸನ್ಮಾನ ಮಾಡುವ ಅಂತ. ನಿಮ್ಮ ಗೊತ್ತಿನಲ್ಲಿ ಯಾರಾದರೂ ಇದ್ದರೆ ತಿಳಿಸಿ. ಅದಕ್ಕೇನು ದೊಡ್ಡ ದೊಡ್ಡ ಶಿಫಾರಸುಗಳು ಬೇಡ, ನಿಮಗೆ ಗೊತ್ತಿದ್ದರೆ ತಿಳಿಸಿ, ಒಂದು ಹೆಸರು ಹೇಳಿ. ಎಲೆಮರೆಯ ಕಾಯಿಯಾಗಿದ್ದುಕೊಂಡು ಯಾರೋ ಸಾಧನೆ ಮಾಡ್ತಾರೆ, ವಯಸ್ಸು ನೋಡಲಿಕ್ಕಿಲ್ಲ, ಜಾತಿ ನೋಡಲಿಕ್ಕಿಲ್ಲ, ಲಿಂಗ ನೋಡಲಿಕ್ಕಿಲ್ಲ,
ಒಬ್ಬ ಸಾಧಕ ಇದ್ದಾನೋ ಅವರನ್ನು ಕರೆದ್ರು, ಸನ್ಮಾನಿಸಿದ್ರು, ಮುಂದೆ ಅವರಿಗೆ ವೇದಿಕೆಗಳನ್ನು ಒದಗಿಸಿಕೊಟ್ರು. ದೊಡ್ಡ ದೊಡ್ಡ ವೇದಿಕೆಗಳು, ವೇದಿಕೆ ಅಂದರೆ ಸಣ್ಣದಲ್ಲ, ಒಂದು 20-25 ವರ್ಷದಿಂದ ಇವರ ಜೊತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ, ನಿರ್ವಾಹಕಿಯಾಗಿ ಭಾಗವಹಿಸುತ್ತಾ ಅವರ ಈ ಒಂದು ಗುಣವನ್ನು ಕಂಡು ಮೆಚ್ಚಿಕೊಂಡವಳು. ಆದ್ದರಿಂದಲೇ ಈಗ 1/4 ಗಂಟೆ ಮಾತ್ರ ಬರುವುದು ಸರ್ ಅಂತ ಅವರಿಗೆ ಹೇಳಿದ್ದೇನೆ, ನನಗೆ ಆಗುವುದಿಲ್ಲ ಸರ್ ಕೆಲಸ ಉಂಟು ಅಂತ. ಅದರೊಳಗೆ 1 ಗಂಟೆ ನಿಲ್ಲಿಸಿದ್ದಾರೆ. ಅದು ಅವರ ಪ್ರೀತಿ, ಅವರ ಅಭಿಮಾನ. ಅದಕ್ಕಾಗಿ ನಾವೆಲ್ಲರೂ ಈ ಒಂದು ತ್ಯಾಗವನ್ನು ಮಾಡಬೇಕಾಗ್ತದೆ. 2 ಮಾತುಗಳನ್ನು ಆಡುವಂತೆ, ಅಧ್ಯಕ್ಷೀಯ ನೆಲೆಯಲ್ಲಿ ಮಾತುಗಳನ್ನು ಆಡುವಂತೆ ಅವರಲ್ಲಿ ವಿನಂತಿ. ಓಂ ಶ್ರೀ ಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಮುಂಜಾನೆ ಸತೀಶಿರ ಕೇಳಿದರು, ಸರ್ ದಾಯಿಗೆ ಸರ್ ಅವು ಇಲ್ಲಡು ಬಿತ್ತಡಿ ವೇದಿಕೆ ಅವಲ ಮಲ್ಪೋಲಿತ್ತಂದ ಅರ್ಥ ಇಜ್ಜಿ ವಾದಿರಾಜ ಮಂಟಪ ವಿಶೇಷ ತೀರ್ಥ ವೇದಿಕೆಯನ್ನು ಕಲ್ಕುರ ಪ್ರಚಾರದ ಕಚೇರಿಗೆ ಇನಿ ಕಾಂಡೆ ಜರೂರಾದ ಒಯ್ತೊಂದು ಬೈದೆ ಅಂತ ಹೇಳಿದೆ ನಾನು. ಅಂದರೆ ನಾಗೇಶ್ ಬಪ್ಪನಾಡಾಗಲಿ, ಮಧುರ ಮೋಹನ ಕಲ್ಲೂರಾಯರಾಗಲಿ, ಅವರಿಗೆ ನಾವೆಲ್ಲ ಹೇಳ್ತೇವೆ, ನಾವು ಸಂಭ್ರಮ ಪಟ್ಟದ್ದುಂಟು. ಕದ್ರಿ ಗೋಪಾಲನಾಥರಿಗೆ ಕಲೈ ಮಾಮಣಿ ಅಂತೇಳಿ ಇಂಥದ್ದೆಲ್ಲ ಬಂದಾಗ ಸಂಭ್ರಮ ಪಟ್ಟದ್ದೆಲ್ಲ ಉಂಟು. ನಮ್ಮ ಈ ಜಿಲ್ಲೆಯಲ್ಲಿ, ನಮ್ಮ ತುಳುನಾಡಿನಲ್ಲಿ, ನಾವು ಜಿಲ್ಲೆ ಅಂತ ಹೇಳಿದ್ಕೊಳ್ಳಿ ಉಡುಪಿ ಅದನ್ನು ಬಿಟ್ಟಲ್ಲ, ಕಾಸರಗೋಡು ಇದೆಲ್ಲ ಅಲ್ವಾ ಜಿಕ್ಕೆ ಭಟ್ರೆ, ಯಾವಾಗಲೂ ಇಂಥದ್ದು ಹಲವಾರು ಸಂಭ್ರಮಗಳನ್ನೆಲ್ಲ ನಾವು ಅನುಭವಿಸಿದ್ದೇವೆ. ಅದರಲ್ಲಿ 2 ಮಾತೇ ಇಲ್ಲ. ಅಥವಾ ಸಾಧನೆಗಳಲ್ಲೂ ಯಾವ ರೀತಿಯಿಂದಲೂ ನಾವು ಹಿಂದೆ ಬಿದ್ದಿಲ್ಲ. ಯಾವುದೇ ಒಂದು ವೈಶಿಷ್ಟ್ಯತೆಯನ್ನು ಗುರುತಿಸುವಂಥ ವ್ಯವಸ್ಥೆಯಲ್ಲೂ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಸಂಕುಚಿತ ಮನೋಭೂಮಿಕೆ ಇಲ್ಲ. ವಿದ್ಯಾಭೂಷಣರು ಸುಬ್ರಹ್ಮಣ್ಯ ಸ್ವಾಮಿಗಳಾಗಿದ್ದಾಗ, ದಾಸ ಸಾಹಿತ್ಯದ ಉಚ್ಛ್ರಾಯ ವ್ಯವಸ್ಥೆಯಲ್ಲಿದ್ದಾಗ, ನಿತ್ಯಾನಂದರಾಯರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಪಂಡಿತ ಜಸ್ರಾಜನ್ನು ಕರೆದು ಮಧ್ವ ಮಂಟಪದ ಉದ್ಘಾಟನೆ ಮಾಡಿ ಅವರಲ್ಲಿ ಕಚೇರಿ ಮಾಡಿಸಿದರು. ಅದು ಇವತ್ತಿಗೂ ಕಿವಿಯಲ್ಲಿ ಇದೆ. ದೇವಿ ಮಾನ್ ಅಂದರೆ ಎಲ್ಲವನ್ನೂ ಆರಾಧಿಸುವಂಥ, ಗೌರವಿಸುವಂಥ ಮನೋಭೂಮಿಕೆಯ ಜನ ನಾವು ತುಳುನಾಡಿನ ಜನ. ನಮಗೆ ಅದರಲ್ಲಿ ಯಾವುದೇ ರೀತಿ ಸಂಕುಚಿತತೆ ಇಲ್ಲ, ಯಾವುದೇ ರೀತಿ ಸಂಕುಚಿತತೆ ಇಲ್ಲ. ಅದರಲ್ಲಿ 2 ಪ್ರಶ್ನೆನೇ ಇಲ್ಲ. ಅಲ್ಲಿ ಜಾತಿಯೋ ಲಿಂಗವೋ ಭೇದವೋ ಅದು ಯಾವುದಿಲ್ಲ. ಯಾರ್ಯಾರೋ ಭಾಷಣ ಮಾಡಿದರೂ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳುವವರು ಅಲ್ಲ. ನಮ್ಮಷ್ಟಕ್ಕೆ ನಾವು ಅದನ್ನು ಮಾಡ್ತಾ ಇರುವಂಥ ಒಂದು ಮನೋಭೂಮಿಕೆಯವರು. ಅಂದರೆ ನನಗೆ ಅವರು ಇರ ಹೇಳಿದಾಗ ಬಂದದ್ದು, ಎಲ್ಲ ವರ್ಗದ ಜನ ಈ 2 ಇರುವರನ್ನು, ಎಲ್ಲರನ್ನು ಅದು ಹೇಗೆ ಗೌರವಿಸ್ತಾರೆ, ಹೇಗೆ ಪ್ರೀತಿಸ್ತಾರೆ ಅಂತ ಹೇಳೋದಕ್ಕೆ ಸಾಕ್ಷಿ. ಬಹುಶಃ ಪುಣ್ಯಕ್ಕೆ ಅವರು ಪುರಬೋರ್ಡೆ ಮಲ್ಪೋಲಿತ್ತನ ಅಥವಾ ಇದ್ದೇ ರವೀಂದ್ರ ಕಲಾಕ್ಷೇತ್ರ ಅಂದರೆ ಅಪೇಕ್ಷೆ ಅದು. ಆದರೆ ಏನು ಮಾಡದೇ ಇರೋದಕ್ಕಿಂತ ನಾವು ಆರಂಭ ಒಂದು ಹೊರಡಬೇಕು. ಮತ್ತು ಮುಂದಕ್ಕೆ ಬಹುಶಃ ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗೂ ಮುಂಬಯಿಯ ಷಣ್ಮುಗಾನಂದ ಹಾಲ್ನಿಂದ ಮೊದಲುಗೊಂಡು ದೆಹಲಿಯ ಕನ್ನಡ ಭವನದಲ್ಲಿ ಮಾಡುವಷ್ಟು ತಾಕತ್ತಿನ ಮನುಷ್ಯರು ಇಲ್ಲಿ ಪ್ರತಿಯೊಬ್ಬರು ಇದ್ದಾರೆ. ಯಾರು ಅವರು ಇವರು ಅಂತಾರೆ, ಎಲ್ಲರೂ ಅದರ ಆ ಒಂದು ಸಾಮರ್ಥ್ಯವನ್ನು ಉಳ್ಳವರೇ, ಸಾಮರ್ಥ್ಯದಲ್ಲಿ ತೊಡಗಿಸಿಕೊಂಡವರೇ ಮತ್ತು ಸೀಮೋಲ್ಲಂಘನವನ್ನು ಎಲ್ಲ ರೀತಿಯಿಂದ ಮಾಡಿದವರು. ಒಂದು ಹೊಸ ಸೀಮೋಲ್ಲಂಘನ ನನಗೆ ಗೊತ್ತಾಯ್ತು ತಮ್ಮ ಲಕ್ಷ್ಮಣರೇ, ಶಿವಳ್ಳಿ ತುಳುವಿನಲ್ಲೂ ಯಕ್ಷಗಾನ ಮಾಡಿದ್ದಾರೆ. ಅದು ನಾನು ಎಣಿಸಿದ್ದು ಕೇವಲ ಹಿಂದಿ ಇಂಗ್ಲೀಷಿಗೆ ಮಾತ್ರ ಸೀಮಿತ ಅಂತ ಹೇಳ್ಕೊಂಡು, ನಾಳೆ ಜರ್ಮನಿಯಲ್ಲೂ ಮಾಡ್ಯಾರು ಅವರು ಅವಶ್ಯಕತೆ ಬಿದ್ದರೆ. ಹೀಗೆ ಇದೆಲ್ಲ ಒಂದು ಹೌದು ಮಾಡ್ತಾರೆ. ಈಗ ಲೋಕ ಸುತ್ತಿದವರೇ ಇದ್ದಾರಲ್ಲಿ ಎಲ್ಲ ದೇಶಗಳನ್ನು. ಈಗ ಅಂದರೆ ಹೋಗುವ ಇದು ಅಭಿಪ್ರಾಯ ಇಲ್ಲ. ಶಶಿ ಪರ್ಬ್ರ ಐತಾಳರಾಗಲಿ, ನಮ್ಮ ಅಬ್ದುಲ್ ರೆಹಮಾನ್ ಸುಬೇಗಟ್ಟಿ ಅವರು ಈಗಲೇ ಯೋಚನೆ ಮಾಡ್ತಾರೆ, ಸರ್ ಯಾರನ್ನು ಕರಿಬೇಕು, ನೀವು ಇಷ್ಟು ಅರ್ಜೆಂಟ್ ಅಂತ ಮಾಡೋದು. ನಾನು ಸ್ಪೀಕರನ್ನೇ ಕರೆಸ್ತಿದ್ದೆ, ನಾನು ಏನು ಇವರು ಯಾರು ಅಲ್ವಾ ಹೊರಟ್ಟಿಯವರನ್ನು ಮೊನ್ನೆ ನೋಡಿ, ಹೊರಟ್ಟಿಯವರು ಇಲ್ಲಿ ಬಂದು ಕಾರಂತ ಪ್ರಶಸ್ತಿ ತಗೊಳ್ಳೋದು ಅಷ್ಟು ಸುಲಭದಿಲ್ಲ ಅಲ್ಲ. ನಮ್ಮ ಜನರ, ತುಳುನಾಡಿನ ಜನರ ಮೇಲಿರುವಂಥ ಪ್ರೀತಿ ಅದು. ನಾವು ಎಲ್ಲರನ್ನು ಸಮಾನವಾಗಿ ಆಧರಿಸುವಂಥ ಒಂದು ಕ್ರಮ. ರಾಜಕೀಯವಾಗಿ ಅವರು ಏನೇ ಮಾತನಾಡಲಿ ಹೊರಗಿಂದ, ಆದರೆ ಎಲ್ಲರಿಗೂ ನಮ್ಮ ಮೇಲೆ ಪ್ರೀತಿ ಇದೆ. ಆ ಪ್ರೀತಿಯ ಒಂದು ದ್ಯೋತಕವಾಗಿ ನಾವಿವತ್ತು ಸಂಭ್ರಮ ಪಟ್ಟದ್ದು ಸಂಗೀತ ನೃತ್ಯ ಅಕಾಡೆಮಿಯಲ್ಲಿ ಇವರಿಗೆ ಆ ಕ್ಷೇತ್ರದ ವ್ಯವಸ್ಥೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಈ 2 ಪ್ರತಿಭೆಗಳನ್ನು ಗುರುತಿಸಿದ್ರಲ್ಲ. ನಮ್ಮ ನಾದಸ್ವರವು ಸಂಗೀತ ನೃತ್ಯ ಅಕಾಡೆಮಿಯಲ್ಲಿ ಒಂದು ಗೌರವಾನ್ವಿತ ವ್ಯವಸ್ಥೆಗೆ ಬಂದು ನಮ್ಮ ಬಪ್ಪನಾಡು ಕ್ಷೇತ್ರದ ಒಂದು ಓರ್ವ ಚಾಕ್ರಿಯವರಿಗೆ, ನಾನು ಅದು ಶಬ್ದ ಪ್ರಯೋಗ ಅಲ್ಲ, ನಮ್ಮ ತುಳುನಾಡು ಶಬ್ದ ಪ್ರಯೋಗ, ಅದರಲ್ಲಿ ಪುನಃ ಅಗೌರವದ ಪ್ರಶ್ನೆ ಅಲ್ಲ, ಅವರಿಗೆ ಅದು ಸಂದಿತ ಅಲ್ಲ. ಆ ಜಾತ್ರೆ ಆಗುವಾಗ ದೇವಿಯ ಮುಂದೆ ತನ್ಮಯರಾಗಿ ಅವರಿಗೆ ಬಾರಿಸುವಂಥದ್ದು ನಾನು ಯಾವಾಗಲೂ ತುಂಬ ಅದನ್ನು ಸಂಭ್ರಮಿಸುವ. ನನ್ನ ಶ್ರೀಮತಿಗಂತೂ ನೀವು ಅವ್ರದ್ದೊಂದು ಕಚೇರಿ ಮಾಡ್ಬೋದಲ್ವ ಮನೆಯಲ್ಲಿ ಇವರು ಬರುವಾಗ. ಯಾಕಂದರೆ ಇದು ಆ ಪರಂಪರೆ. ಗೋಪಾಲನಾಥರು ಹೊರತಿದ್ರು ಮನೆಗೆ ಬರುವಾಗ ಒಂದು ಚೆಂಡು ಮಲ್ಲಿಗೆಲ್ಲದೆ ಬರೋದಿಲ್ಲ. ಇವರಾಗಿ ಮನೆಗೆ ಬರುವಾಗ ಒಂದು ಚೆಂಡು ಮಲ್ಲಿಗೆಲ್ಲ. ಅಂದರೆ ಆ ಒಂದು ರೀತಿಯ ಆತ್ಮೀಯತೆ ಅದು ಮನೆಯವರು ಎಲ್ಲರನ್ನೂ ಆ ಒಂದು ಕಲೆಗೆ ಅದು ಭರಿಸ್ತದೆ. ಸಣ್ಣದಿರುವಾಗದ ನೆನಪಾಗ್ತದೆ ಅಲ್ವ ಹರಿಕೃಷ್ಣಣ್ಣ.
ನಾವು ಈ ಕರ್ಮರದ ಎಲೆಯನ್ನು ಹೀಗೆ ಸುತ್ತಿ ಬಾಯಲ್ಲಿ ಪೀಪಿ ಅಂತೇಳಿ ಒಂದು ಪೀಪ್ ಅಂದರೆ ಅಷ್ಟೇ ರೀತಿಯ ಒಂದು ಸಾಂಪ್ರದಾಯಿಕದ ವಾದ್ಯ ಅದು ನಾಗಸ್ವರ ಅಂತ ಹೇಳಿದರೆ. ಸಂಪ್ರದಾಯದ ವಿವರದಲ್ಲಿ ಯಾವುದೇ ಅದರಲ್ಲಿ ಯಾವುದು ಕಲುಷಿತ ಇಲ್ಲ ಅಲ್ಲಿ. ಅದರಲ್ಲಿ ಅಲ್ಲಿರುವ ಎಲ್ಲ ವಸ್ತುಗಳಲ್ಲಿಯೂ ದಾರದಿಂದ ಮೊದಲುಗೊಂಡು ಅದಕ್ಕೆ ಸೇರಿಸುವಂಥ ಅಲ್ವ ನನ್ನ ತಿಳುವಳಿಕೆ ಪ್ರಕಾರ ಪ್ರತಿಯೊಂದು ಆ ಒಂದು ಪಿಪಿಯ ವ್ಯವಸ್ಥೆಯನ್ನು ಅದು ನಮ್ಮ ಇಡೀ ಮನಸ್ಸನ್ನು ಒಂದು ಕೇಂದ್ರೀಕೃತ ಮಾಡಿ ಭಗವಂತನಲ್ಲಿ ಲೀನವಾಗುವಂಥ ಮಾಡುವಂಥ ಅದ್ಭುತವಾದಂಥ ಶಕ್ತಿ ಆಯಿತು ತಾಯಿ ದುರ್ಗಾಮಾತೆ ಅವರಿಗೆ ಕೊಟ್ಟಿದ್ದಾರೆ. ದುರ್ಗಾಮಾತೆ ನಾನು ಸರ್ವೋತ್ತಮಂಚನಿಗೆ ಫೋನ್ ಮಾಡಿದ್ದೆ ಬೆಳಿಗ್ಗೆ, ಸರ್ ನಮ್ಮ ಕ್ಲಾಸ್ಮೇಟ್ಸು ಸರ್ ಆಂಡ ಆರ್ನ ಒಂಜಿ ಸಾಧನೆದ ಎದುರು ಅಷ್ಟೇ ಸಾಧನೆ ಅಲ್ಲ, ಸಂಘಟನೆಯಲ್ಲಿ ಏನು ಕಡಿಮೆ ಅಲ್ಲ. ಅವರು ಮುಲ್ಕಿಯಲ್ಲಿ ನಡೆದಂಥ ಹೋಬಳಿ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಎಲ್ಲರನ್ನು ಜೊತೆಗೂಡಿಸಿ ಸುವರ್ಣಾಡ್ಸು ಅಲ್ವಾ, ಅದರ ಒಂದು ಕಲ್ಪನೆ ಪುನರೂರಿಗೆ ಸುಮ್ಮನೆ ಗೌರವ ಪ್ರಾಪ್ತವಾದದಲ್ಲ, ತುಳುನಾಡಿನ ಎಲ್ಲ ಜನರ ಗೌರವ ಪ್ರೀತಿ ಅವರಿಗೆ ಈ ಗೌರವ ಸ್ಥಾನ ಲಭಿಸುವಂತೆ ಮಾಡಿದೆ. ಎಲ್ಲ ರೀತಿಯ ಒಂದು ತೊಡಗಿಸಿಕೊಳ್ಳಬೇಕು, ಹೊಸತನ, ಹೊಸ ವಿಷಯ ಎಲ್ಲದರಲ್ಲೂ. ಹೀಗೆ ನನಗೆ ಹೀಗೆ ಯೋಚನೆ ಮಾಡ್ತಾ ಕಲ್ಲೂರಾಯರು ಹೇಳುವಾಗ ಯೋಚನೆ ಮಾಡ್ತಾಯಿತ್ತು ಸುಬ್ಬೇಗೌಡರೇ. ನಾವು ಮೊನ್ನೆ ಬ್ರಹ್ಮಕಲಶದಲ್ಲಿ ನಮಗೆ ಹೊಸತೊಂದು ಶಬ್ದ ಪ್ರಯೋಗ ಅಲ್ಲಿ ಗೊತ್ತಾಯಿತು, ಬೊಡ್ಡಜ್ಜ ಅಂತ. ಸಮುದ್ರ ಬೊಡ್ಡಜ್ಜ ಅಂತ. ಬೊಡ್ಡ ಅಂದರೆ ಬೆಳೀತಾ ಹೋಗುವಂಥದ್ದು ಬೊಡ್ಡಜ್ಜ ಅಂದರೆ ನಾವು ದೇವರ ಜೊತೆಗೆ ನಮ್ಮನ್ನು ನಾವು ಸಂಬೋಧಿಸಿಕೊಳ್ಳುವಂಥ ಒಂದು ಕ್ರಮ. ನನಗೆ ಒಂದು ಸಲ ಉಡುಪಿಯಲ್ಲಿ ಒಳಕಾಡು ಶಾಲೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ದಿನಬರು ಅಧ್ಯಕ್ಷರಾಗಿದ್ದರು. ಅಲ್ಲಿ ಕನ್ನಡ ಹಾಸವಿ ಕನ್ನಡ ಅಂತ ಇವತ್ತೇನು ಕಾಮತ್ರು ಅಲ್ಲಿ ಅದರ ಸಾಧನೆ ಮಾಡಿದವರು ಇವತ್ತು ಆ ಶಾಲೆ ಮಗದೊಮ್ಮೆ ಯಥಾಸ್ಥಿತಿಗೆ ಬಂತು. ಎಲ್ಲಿ ತನಕ ಅಂದರೆ ಅಲ್ಲಿಯ ಒಂದು ಕನ್ನಡ ಮಾಧ್ಯಮ ಶಾಲೆಗೆ ಸೀಟ್ ಸಿಗಬೇಕಾದ್ರೆ ಇವತ್ತು ಆಳ್ವಾರಲ್ಲಿ ಹೇಗೆ ಜಾತ್ರೆ ಸೇರ್ತಾರಲ್ಲ ಕನ್ನಡ ಮಾಧ್ಯಮ ಶಾಲೆಗೆ ಸೀಟ್ ಬೇಕು ಅಂತ, ಆ ಥರದ ಮುಖ್ಯಮಂತ್ರಿಯಿಂದ ಟೆಲಿಫೋನ್ ಬಂದರೆ ಸೀಟ್ ಸಿಗ್ತಿತ್ತು ಅಲ್ಲಿ. ಅಷ್ಟು ತನಕದ ಉನ್ನತ ಮಟ್ಟಕ್ಕೆ ಅವರು ತಂದಿದ್ದರು. ಅವರು ಇವತ್ತು DDP ಆಗಿದ್ದಾರೆ ಉಡುಪಿದ್ದು. ಅಲ್ಲಿ ಕನ್ನಡದ ಅದು ಡಾಕ್ಟರ್ AB ಪ್ರಸನ್ನ ಕಾರ್ಯದರ್ಶಿಗಳು ಅಲ್ಲಿ ಕಾರ್ಯಕ್ರಮ. ಆಗ ಈ ದಿನ ಇದರಲ್ಲಿ ಯಾರೋ ಸಂಬೋಧನೆ ಮಾಡಿದರು, ನಾವು ಅಜ್ಜಯ್ಯನ ಊರಿನವರು ಅಂತ. ನನಗೆ ಆವಾಗ ಅದು ಶಬ್ದ ಪ್ರಯೋಗ, ನಾನು ಉಡುಪಿಯವನಾಗಿದ್ದು ನನಗೆ ಗೊತ್ತಾದದ್ದು. ನಾವು ಅನಂತೇಶ್ವರದ ಬಿಡಿ ಆಯಿತು ಮಗ ಅಂತ ನಾವು ಕೇಳಿದ್ದೇವೆ. ಅಂದರೆ ಅಜ್ಜಯ್ಯನ ಊರಿನವ ನಾನು, ಉಡುಪಿ ಅನಂತೇಶ್ವರನ ಅಜ್ಜಯ್ಯ ಕರೆಯುವುದು. ಇದನ್ನವರು ಹೇಳಿದರು, ಇದು ತುಳುನಾಡು ಕಲ್ಕುರ್ರೆ, ಇದು ನೀವು ಸುಮ್ಮನೆ ಅದು ಇದೆಲ್ಲ ಇಲ್ಲ ಅಜ್ಜಯ್ಯ ಅಂತಲೇ ಹೇಳಬೇಕು ನೀವು, ನಾನು ಅಜ್ಜೆ ಅಂತಲೇ ಹೇಳೋದು. ಅಂದರೆ ಎಲ್ಲರಿಗೂ ಅಜ್ಜಯ್ಯ ಅದು ಬೊಡ್ಡಜ್ಜ. ಇವರು ಹೌದು ತುಳು ಶಬ್ದ ಅಂದರೆ ಆತ್ಮೀಯ ಶಬ್ದ. ಇವರು ಉಳ್ಳಾಲ್ತಿಯ ಊರಿನವರು. ಉಳ್ಳಾಲ್ತಿ ಅಂದರೆ ಕಟೀಲಪ್ಪೆ ದುರ್ಗಾ ಪರಮೇಶ್ವರ ಉಳ್ಳಾಲ್ತಿ ಅಂತ ಹೇಳೋದು. ಇದೆಲ್ಲ ಈ ಶಬ್ದ ಪ್ರಯೋಗಗಳು ಇವತ್ತು ಬೊಡ್ಡಜ್ಜನ ಊರಿನಿಂದ ನಾನು ಅಜ್ಜಯ್ಯನ ಊರಿನಿಂದ ಉಳ್ಳಾಲ್ತಿ ಊರಿಗೆ ಇದೆಲ್ಲದರ ಒಂದು ಸಮಾಗಮ. ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ. ಒಂದು ನಾದಸ್ವರದ ಶಕ್ತಿ, ಆ ತನ್ಮಯತೆ, ಇದು ಕೇವಲ ತಮಿಳುನಾಡಿಗೆ ಅಂತ ಮೀಸಲಂತಿತ್ತು. ಆ ತಮಿಳುನಾಡನ್ನು ನನ್ನ ಶ್ರೀಮತಿಯ ಪ್ರಕಾರ ಇವರು ತಮಿಳಿಯನ್ನೇ ನಮಗೆ ಮಾತ್ರ ಗೊತ್ತುಂಟು. ಅಣ್ಣ ಸೆರೆಗಾರರ ಮಗ ಅಂತ ನಮಗೆ ಮತ್ತು ಅದು ಗೊತ್ತಾದ. ಅಂದರೆ ಅವರ ಆ ಸುಮ್ಮನೆ ಬಂದು ವಾದ್ಯ ಓದುವುದಲ್ಲ. ನಾನು ಯಾವಾಗಲೂ ಹೇಳಿಕೊಂಡು ಹಂದಿಯವರ ಹತ್ರ ಅಲ್ವಾ, ಹಂದಿಯವರೇ, ಇಲ್ಲಿ ಮೇಲೆ ಬಂದು ವಾದ್ಯದಲ್ಲಿ ಈ ಥರದ್ರೆ ನಾವು ಯಾವಾಗಲೂ ಅದನ್ನು ಹೇಳೋದು, ಅದು ನಮ್ಮ ಜನರಿಗೆ ಅರ್ಥವಾಗುವುದಿಲ್ಲ. ಭಜನೆ ಮಾಡುವಾಗಲೂ ಪೂರ್ಣಿಮಕ್ಕನ ಹತ್ರ ಯಾವಾಗಲೂ ಅದರ ಕಂಡೀಷನ್, ಆ ಪ್ಯಾಂಟ್ ಹಾಕ್ಕೊಂಡು ಬಂದು ಅವ್ರು ಎಷ್ಟೇ ಒಳ್ಳೆಯದು ಬಾರಿಸಿದ್ರು ಅದು ಚೆಂದ ಕಾಣೋದಿಲ್ಲ. ಸಾಂಪ್ರದಾಯಿಕವಾಗಿ ತಲೆಗೊಂದು ಮುಂಡಾಸು ಕಟ್ಟಿ ಒಂದು ಗಿಲಕ ಹಾಕಿಕೊಂಡು ಸರ್ವಾಲಂಕಾರ ಭೂಷಿತವಾಗಿ ದೇವರನ್ನು ಎಷ್ಟೇ ಚಂದವನ್ನು ದೇವವಾಹಕ ಹೊರಬೋದು, ಆದರೆ ಸರ್ವಾಲಂಕಾರ ಭೂಷಿತನಾಗಿ ಆತ ಬಂದಾಗ ಮಾತ್ರ ಗೌರವ ವ್ಯವಸ್ಥೆ ಬರುವಂಥದ್ದು ಆತನ ಆ ಶಕ್ತಿಗೆ. ಅದು ಆ ಅಲಂಕಾರಯುತವಾಗಿ ತನ್ನ ಅಂತರಾಳದ ಆ ಅದ್ಭುತ ಶಾಸ್ತ್ರೀಯ ಶಕ್ತಿಯನ್ನು ನಾದಸ್ವರದ ಮುಖಾಂತರ ಆ ತಾಯಿಗೆ ಸಮರ್ಪಿಸಿ ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಿದಂಥ ಆರಂಭಿಕ ಏಕೈಕ, ತುಂಬ ಜನ ಅದನ್ನು ಫಾಲೋ ಮಾಡ್ಬೋದು, ಏಕವ್ಯಕ್ತಿ ಅಂತ ಅದು ನಾಗೇಶ್ ಬಾಪನವರು. ಅವರು ಬರುವ ಶೈಲಿ, ಆ ಚಂದ, ಆ ತಿಲಕ, ಆ ಉಡುಗೆ ತೊಡುಗೆಗಳು, ಇದು ಶ್ರೇಣಿಯವರ ಅರ್ಥ ಹೇಳಲಿಕ್ಕೆ ಬರುವಾಗ ಹಾಗೆ ಅಂತ ಅವರು ಚೆಂದ ಆಗಿ ಮೇಕಪ್ ಇಲ್ಲದೆ ಬರೋದಿಲ್ಲಂತೆ ಅಲ್ವ, GK ಭಟ್ರು ಯಾವಾಗಲೂ ಹೇಳಲಿಕ್ಕುಂಟು. ಅದು ಪ್ರಸಾಧನ ಅಂತ ಹೇಳುವಂಥದ್ದು ಪ್ರಧಾನವಾದಂಥ ಭೂಮಿಕೆ. ಓರ್ವ ಸ್ತ್ರೀ ಮದುವೆಗೆ ಬರುವಾಗ ಅವಕ್ಕೆ ಹೇಗೆ ಅಲಂಕೃತಳಾಗಿ ಬರ್ತಾಳೋ ಹಾಗೆ ದೇವರ ಕೆಲಸ, ಅಥವಾ ದೇವರ ಕೆಲಸ ಅಂದರೆ ಏನು, ಈ ಶಾಸ್ತ್ರೀಯವಾಗಿ ನಮ್ಮ ಚಿಂತನೆಯನ್ನು ಪ್ರಸ್ತುತಪಡಿಸುವವರಿಗೆ ಅದು ಬಂದಾಗ ಅದಕ್ಕೆ ಇವತ್ತು ಒಂದು ರೀತಿಯಲ್ಲಿ ಅನುಕರಣೀಯ ವ್ಯಕ್ತಿ ಅಂದರೆ ನಾಗೇಶ್ ಬಪ್ಪನಾಡು. ಅದು ಸುಮ್ಮನೆ ಶೋಕಿಯಾಗಿ ಅಲ್ಲ, ಅದರ ಜೊತೆಗೆ ವಿದ್ವತ್ತು, ಅದು ಅಂತರಾಳದ ಧ್ವನಿ ಅವರಲ್ಲಿ ಬರುವಂಥದ್ದು. ಎಡ್ಡೆ ಮದಿಪು ಉಡಲ್ದ ಮದಿಪು ಹೇಳ್ತಾರೆ, ಇಲ್ಲ ಅವರದ್ದು ಸ್ವರ ಬರೋದು ಉಡಲಿನಿಂದ, ಖಾಲಿ ಬಾಯಿಯಿಂದಲ್ಲ, ಖಾಲಿ ತುಟಿಯಿಂದಲ್ಲ, ಖಾಲಿ ಶ್ವಾಸೋಚ್ಛ್ವಾಸದಿಂದಲ್ಲ, ಅದು ಒಳಗಿನಿಂದ ಅಂತರಾಳದಿಂದ ಬರುವಂಥದ್ದು. ತನ್ಮಯತೆ, ಅವರಿಗೆ ತಾನು ಎಲ್ಲಿದ್ದೇನೆ ಅಂತೇಳಿ ಅವರೇ ಮರೆತು ಬಿಡ್ತಾರೇನು.
ಹಾಗಾಗಿ ದೈವವಾಹಕ ಸಮೇತ ನಾಗೇಶ್ ಬಪ್ಪನಾಡು 3 ಗಂಟೆ ಒಂದು ಸುತ್ತಿಗೆ ತೆಗೆದರೂ ಸಮೇತ ಆತನಿಗೂ ಯಾವುದೇ ಆಯಾಸ ಆಗುವುದಿಲ್ಲ. ಯಾಕಂದರೆ ದೇವಿ ಎಷ್ಟು ಕೇಳ್ತಾಳೋ ಆತನು ಅಷ್ಟೇ ಅದನ್ನು ಆಗ್ರಹಿಸ್ತಾನಲ್ಲ, ಆತನಿಗೂ ಅಷ್ಟೇ ಶಕ್ತಿ ಬರ್ತದೆ, ಆಯಾಸ ಪರಿಹಾರ ಆಗ್ತದೆ. ಅಂಥ ಅದ್ಭುತ ಒಂದು ಅದಕ್ಕೆ ಸಂದಂಥ ನಮ್ಮ ಆರಾಧನಾ ವ್ಯವಸ್ಥೆಗೆ ಸಂದಂಥ ಜನ ಸರ್ಕಾರ ಕೊಟ್ಟಂಥ ಗೌರವ ಅಂತ ನಾನು ಭಾವಿಸ್ತೇನೆ ಬಂಧುಗಳೇ. ಇದು ಇವರಿಗೆ ಮೀಸಲಲ್ಲ, ಅವರ ಸಾಧನೆಗಳು. ಅದರಲ್ಲಿ ಬಹಳ ನನಗೆ ನಮ್ಮ ಗೋವಿಂದ ಭಟ್ರದ್ದು ನೆನಪಾಗ್ತದೆ. ಯಕ್ಷಗಾರ ಅವರು ಕೋಡಂಗಿ ವೇಷ ಹಾಕಲಿಕ್ಕೂ ತಯಾರು, ಎಷ್ಟು ದೊಡ್ಡ ವೇಷ ಅಂದರೆ ಆ ಥರ ಅವರು ಸಂಘಟನೆಯಲ್ಲಿ ಯಾವ ವ್ಯವಸ್ಥೆಗೂ ತಯಾರು. ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ನಾವು ವಾದ್ಯ ಸಂಗೀತವನ್ನು ಸೇರಿಸುವಾಗ ನಾನು ಅವರ ಹತ್ರ ಯಾವಾಗಲೂ ಒಂದು ಮಾತು ಕೇಳಿಕೊಂಡು, ಇಜ್ಜಿ ಸರ್ ಇರು ಅವರು ತವಿಲ್ದಾರೆಗಳ ಒಂದು ಮಾತು, ತಾನು ತನ್ನದು ಅಂತಲ್ಲ, ಎಂತೆಂಥ ಮೂಲೆಯಲ್ಲಿದ್ದ ವ್ಯಕ್ತಿಗಳನ್ನು ಗುರುತಿಸಿ ನಾವು ಅದಕ್ಕೆ ಪುನಃ, ಆದರೆ ಅವ್ರು ಹೇಳಿದವರಿಗೆ ನಾವು ಕೊಡಲಿಲ್ಲ ಅಂತ ಅವ್ರಿಗೆ ಯಾವುದೇ ಬೇಸರ ಇರುತ್ತಿರಲಿಲ್ಲ. ಕ್ಷೇತ್ರ ಕಾರ್ಯಕ್ಕೆ ದೊಡ್ಡದಾದಂಥ ಅವಕಾಶವನ್ನು ಮಾಡಿಕೊಡ್ತಿದ್ರು ನಮಗೆ. ಇವತ್ತಿಗೆ ಇನ್ನಷ್ಟು ಜನರಿಗೆ ಕೊಡಬೇಕು, ಗೌರವ ಆಗಬೇಕು, ಅವರಿಗೆ ಅದೊಂದು ವೇದಿಕೆ, ಅವರಿಗೆ ಅದು ಮುಂದಕ್ಕೆ ಹೋಗಲಿಕ್ಕೆ ಒಂದು ರೀತಿಯ ಇದು ಅಂತ ಹೇಳುವಂಥ ದೊಡ್ಡ ಒಂದು ಮನಸ್ಸಿನ ಒಂದು ದೊಡ್ಡ ವ್ಯಕ್ತಿ. ಇವತ್ತು ನಮ್ಮ ಧರ್ಮಸ್ಥಳದ ಅಣ್ಣು ದೇವಡಿಗರಿರ್ಬೋದು ಅಥವಾ ನಮ್ಮ ಕಟೀಲ ಲಿಂಗಪ್ಪ ಇರ್ಬೋದು, ನನಗೆ ಟೀಕೆ ಮಾಡಿದ್ದುಂಟು ಅಲ್ವ ಹರಿಕೃಷ್ಣನ, ಇದೆಂತ ನಿಮ್ಮದು ವಿದ್ವತ್ ಸನ್ಮಾನ ಅಂತ ಹೊಸತ್ತು ಅಂತ. ಅವರು ವಿದ್ವತ್ ವೇದ ವಿದ್ವಾಂಸರು ಎಷ್ಟು ಅವರ ವಿದ್ವತ್ ಸನ್ಮಾನ ಸಲ್ತದವರಿಗೆ, ಹಾಗೆ ನಾದಸ್ವರದವರಿಗೆ ಅಷ್ಟೇ ವಿದ್ವತ್ ಸನ್ಮಾನ. ಇದು ನಮ್ಮ ತುಳುನಾಡಿನ ಒಂದು ರೀತಿಯ ಒಂದು ವಿಶೇಷತೆ ಇದು ಎಲ್ಲರಿಗೂ. ಆ ಥರದ ವಿದ್ವತ್ ಸನ್ಮಾನದಲ್ಲಿ ಇವರೆಲ್ಲರೂ ಬಂದಾಗ, ಈ ವ್ಯವಸ್ಥೆಗಳಲ್ಲಿ ಬಂದಾಗ, ಅವರು ಎಲ್ಲರೂ ತೊಡಗಿಸಿಕೊಳ್ಳುವಾಗ ಅಂಥದ್ದಕ್ಕೆ ನಮಗೆ ಬಹಳ ಪೂರಕವಾಗಿದ್ದರು. ಕದಿರಿ ಗೋಪಾಲನಾಥರು ಅವರಿಗೆ 60ನೇ ವರ್ಷದ ಕಾರ್ಯಕ್ರಮವನ್ನು ನಾವು ಸಮ್ಮೇಳನವನ್ನಾಗಿ ಕದಿರಿ ದೇವಳದ ಪ್ರಾಂಗಣದಲ್ಲಿ ನಾವು ಮಾಡಿತ್ತು ಅಲ್ವಾ, ನೀವು ಬಂದಿರಬೇಕು ಸಮ್ಮೇಳನವನ್ನಾಗಿ. ಆವಾಗ ಕ್ಲಾರಿನೆಟ್ ವಾದನದ ಇವರು, ಅವರ ಹೆಸರು ಬರ್ತದೆ, ನಮ್ಮ ಉತ್ತರ ಕರ್ನಾಟಕದ ಕ್ಲಾರಿನೆಟ್ ವಾದಕರು ಪ್ರಸಿದ್ಧ ಒಡವಟ್ಟಿ ಬಹಳ ಸಂತೋಷಪಟ್ಟರು. ನಮ್ಮ ಇಲ್ಲಿಯ ಒಂದು ನಿತ್ಯಾನಂದ ರಾಯರು ಇದ್ದರು ಹೇಳೋದು, ಅದರ ಇಲ್ಲಿಯ ಸಂಘಟನಾತ್ಮಕ ವ್ಯವಸ್ಥೆಗೆ ಮತ್ತು ಜನರು ಅದನ್ನು ಗೌರವಿಸುವಂಥ ವ್ಯವಸ್ಥೆಗೆ. ನಮ್ಮಲ್ಲಿ ಕ್ಲ್ಯಾಪ್ ಬಟ್ಟಲಿಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಾವು ಪರಿಪೂರ್ಣವಾಗಿ ಸಮರ್ಪಿಸಿಕೊಂಡಿರ್ತೇವೆ ಪ್ರತಿಯೊಬ್ಬರು. ಇಲ್ಲಿ ಹೊರಗಿಂದ ಬಂದವರು ಎಲ್ಲ ಹೇಳ್ತಾರೆ, ಏನ್ರಿ ಚಪ್ಪಾಳೆ ಬಡಿದಿಲ್ಲ ನಿಮ್ಮಲ್ಲಿ ಅಂತ. ನಾವು ಚಪ್ಪಾಳೆ ಬಡಿಯೋದಿಲ್ಲ, ನಾವು ತೊಡಗಿಸ್ಕೊಂಡಿರ್ತೇವೆ, ಸಂಪೂರ್ಣತೆ ನಮ್ಮನ್ನು ಸಮರ್ಪಿಸಿಕೊಂಡಿರ್ತೇವೆ. ಇದು ನಮ್ಮ ಒಂದು ವ್ಯವಸ್ಥೆ. ಒಡವಟ್ಟಲು ಅವರು ಹೇಳಿದ್ದು. ಅದರ ಜೊತೆಗೆ ನನಗೆ ನೆನಪಾಗ್ತದೆ, ಕಟಪಾಡಿಯ ಇವರು ಸೇರಿಗಾರರು 50-60 ಅವರ ಶಿಷ್ಯರೊಂದಿಗೆ ಬಂದಿದ್ದರು. ತೀರಿ ಹೋದರು ಸುಂದರ ಶೇರಿಗಾರು, ಅಲೆಯವರು ಸುಂದರ ಶೇರಿಗಾರು, ಅಲೆಯವರು ಸುಂದರ 50 ಅದರಲ್ಲಿ ಎಲ್ಲರೂ ಇದ್ದಾರೆ. ಭಟ್ರ ಬಗೆಯವರು ಇದ್ದಾರೆ, ಕೊಂಕಣಸ್ಥರು ಇದ್ದಾರೆ, ಎಲ್ಲರೂ ಇದ್ದಾರೆ ಅವರು ಶಿಷ್ಯ ವರ್ಗದಲ್ಲಿ ಎಲ್ಲ ಒಟ್ಟಿಗೆ. ಇದೆಲ್ಲ ಒಂದು ನಮ್ಮ ಆ ಕ್ಷೇತ್ರದಲ್ಲಿ ತಮಿಳುನಾಡಿಗೆ ಮೀಸಲು ಅಂತ ಹೇಳುವಂಥ ಸಂದರ್ಭದಲ್ಲಿ ತುಳುನಾಡಿನ ಜನ ನಾವು ಯಾವುದರಲ್ಲೂ ಹಿಂದೆ ಇಲ್ಲ ಅಂತ ಹೇಳುವಂಥ ತೋರ್ಪಡಿಕೆಗೆ ದೊಡ್ಡ ಕಾರಣೀಕರ್ತರು. ಹಾಗಾಗಿ ಅದು ತಮಿಳುನಾಡಿಗೆ ಅದು ಗೌರವ. ಅಲ್ಲಿ ಹೋಗಿ ಆ ವಿದ್ಯೆಯನ್ನು ಕಲ್ತಿದ್ದಾರೆ. ಗೋಪಾಲನಾಥರು ಇವತ್ತು ವಿಶ್ವಮಾನ್ಯರಾದದಿದ್ದರೆ ಅದು ಚೆನ್ನೈಗೆ ಹೋದ ಕಾರಣ. ಇಲ್ಲಿ ನಮಗೆ ಆ ರೀತಿಯ ಇದು ಅವರಿಗೆ ಇದು ರಕ್ಷಣೆ ಕೊಡಲಿಕ್ಕೆ ಆರ್ಥಿಕ ರಕ್ಷಣೆಯೂ ಬೇಕಲ್ಲ, ಅದು ಸಾಧ್ಯ ಇಲ್ಲ. ಆ ವೇದಿಕೆಗಳು ಸಂಗೀತ ಅಲ್ಲಿ ಮ್ಯೂಸಿಕ್ ಅಕಾಡೆಮಿಯಲ್ಲಿ ಒಂದು ಕಾರ್ಯಕ್ರಮ ಕೊಡುವ ಮಟ್ಟಕ್ಕೆ ಅವರು ಬಂದಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಇಲ್ಲಿಯ ಒಂದು ತುಳುನಾಡಿನ ಶಕ್ತಿ. ಮಂಜುನಾಥ ದೇವರಿಗೆ ಅವರು ತನ್ನನ್ನು ತಾನು ಸಮರ್ಪಿಸಿಕೊಂಡ ರೀತಿ, ಹಾಗೆ ದುರ್ಗಾಮಾತೆಗೆ ಸಮರ್ಪಿಸಿಕೊಂಡಿದ್ದಾರೆ. ಇವರಿಗೂ ಅಂಥದೇ ವೇದಿಕೆಗಳಲ್ಲಿ ಅಂಥದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆ ಈ ಪ್ರಶಸ್ತಿಯೊಂದಿಗೆ ಬರಲಿ ಅಂತ ಹೇಳುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ, ಸಣ್ಣ ಸಣ್ಣ ವಿಷಯಗಳು ಆವಾಗ ಉದ್ಯಾನವನದಲ್ಲಿ ಉದಯರಾಗ ಅಂತ ಸುಮಾರು 25 ವರ್ಷದಿಂದ ನಾವು ಮಾಡ್ತಾಯಿತ್ತು. ನಿರಂತರ 4-5 ವರ್ಷಗಳ ಕಾಲ ಅಲ್ವಾ, ಇದು ಇವತ್ತಿಗೂ ನೆನಪಿಸ್ತಾರೆ. ಬೆಳಿಗ್ಗೆ 6ರಿಂದ 7 ಗಂಟೆ ಹೆಸರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾವೇ ಮಾಡ್ತಾ ಇದ್ದದ್ದು. ನಾವು 3-4 ಜನ ಸೇರಿಕೊಂಡು ಇದೆಲ್ಲ ಮಾಡ್ತಾ ಇದ್ದದ್ದು. ಅದು ಆವಾಗ ಸಹಿತವಾಗಿ ಅದಕ್ಕೆ ನಮಗೆ ಪೂರ್ಣವಾಗಿ ಅವರು ಶಕ್ತಿಯನ್ನು ಕೊಟ್ಟಿದ್ದಾರೆ. ಸಾಹಿತ್ಯ ಸಮ್ಮೇಳನಗಳಿರ್ಬೋದು, ಸಾಹಿತ್ಯ ಸಮ್ಮೇಳನದಲ್ಲಿ ಉದಯರಾಗ ಅಂತ ಹೇಳುವಂಥ ಚಿಂತನೆ ನಾನು ಈ ಸಲ ಶ್ರೀನಾಥ್ಗೆ ಹೇಳಿದ್ದೀನಿ, ಬೆಳಿಗ್ಗೆ ಉದಯರಾಗ ಬೇಕು ಮತ್ತು ಚಿಂತನ ಅಂತ ಬೇಕು, ಅದು ಆಕಾಶವಾಣಿ ವ್ಯವಸ್ಥೆ ಚಿಂತನೆ ಇದೆಲ್ಲ ಸೇರಿಸಬೇಕು. ಯಾಕಂದರೆ ವೇದಿಕೆಯನ್ನು ಕೊಡುವುದಕ್ಕೆ ನಮಗೆ ದೇವರು ಕೊಟ್ಟಂಥ ಸದವಕಾಶ. ಎದುರಲ್ಲಿ 2 ಜನ ಇರಲಿ ಪರವಾಗಿಲ್ಲ, ಆದರೆ ಇದೆಲ್ಲದರ ಮುಖ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಚಿಂತನದಲ್ಲೇ ಭಾಗವಹಿಸಿದ್ದೇನೆ, ಸಾಹಿತ್ಯ ಸಮ್ಮೇಳನದಲ್ಲಿ ಉದಯರಾಗದಲ್ಲಿ ಭಾಗವಹಿಸಿದ್ದೇನೆ, ಸಾಹಿತ್ಯ ಸಮ್ಮೇಳನದಲ್ಲಿ ಹೀಗೆ ಅಂತಹ ಒಂದು ವ್ಯವಸ್ಥೆಗೆ ಇನ್ನೋರ್ವರು ಮಧುರು ಮೋಹನ ಕಲ್ಲೂರಾಯರು. ಇಲ್ಲಿ ನಡೆದಂಥ 68 ಗಂಟೆಗಳ ಅಹೋರಾತ್ರಿ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ನಮ್ಮ ಇವರು ನರಸಿಂಹ ಭಟ್ರು ಅಧ್ಯಕ್ಷ, ಪಾದೇಕ ನರಸಿಂಹ ಭಟ್ರ ಸರ್ವಾಧ್ಯಕ್ಷತೆಯಲ್ಲಿ ಆವಾಗ ಇವರು ತಂದಂಥ 2-3 ಘಟನೆಗಳಲ್ಲಿ ಮಂಜುಳಾ ಶೆಟ್ಟಿಗೆ ಚೆನ್ನಾಗಿ ಗೊತ್ತಿದೆ. ಮೂಡಿಬಿದಿರೆಯಲ್ಲಿ ಪ್ರೊಫೆಸರ್ ಆಗಿದ್ದು ಕಾಣ್ತದೆ. ಆವಾಗ ಎಲ್ಲ ಧರ್ಮದ ಜನ ಇದ್ದರು ಸುಬೇಕಟ್ಟೆಯವರದಲ್ಲಿ. ಗಮಕದಲ್ಲಿ ಮುಸ್ಲಿಂ ಹೆಣ್ಮಕ್ಳು ಇದ್ದರು ಅಲ್ವಾ, ಹೌದು. ಎಷ್ಟು ಚೆಂದಾಗಿ ಪ್ರಸ್ತುತಪಡಿಸಿದ್ದಾರೆ ಗೊತ್ತಾ, ನೇರ ಪ್ರಸಾದ್ ಭಾಳ ಅಷ್ಟು. ಅಂದರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ನಮ್ಮ ನಾಡಿನ ಬೆಳಕು ಅಂತ ಹೇಳುವಂಥದ್ದನ್ನು ಅರಿತಂಥ ಮಹಾನ್ ಸಾಧಕರು ಇವರು. ನಮ್ಮ ನಾಡಿನ ಬೆಳಕು, ಯಾವ ರೀತಿಯ ಬೆಳಕನ್ನು ಅವರಲ್ಲಿ
ಬೆಂಕಿಯನ್ನಾಗಿ ಅವರನ್ನು ಪರಿವರ್ತಿಸುವುದಲ್ಲ, ಬೆಳಕನ್ನಾಗಿ ಪರಿವರ್ತಿಸುವಂಥ ಮನೋಭೂಮಿಕೆ ಇದು ನಮ್ಮ ತುಳುನಾಡಿನ ಜನರದ್ದು ಒಂದು ದೊಡ್ಡದಾದಂಥ ಒಂದು ಚಿಂತನೆ. ನಮ್ಮ ಮಕ್ಕಳು ಯಾರು ಬೆಂಕಿ ಆಗಬಾರ್ದು, ನಮ್ಮ ಮಕ್ಕಳು ಬೆಳಕಾಗಬೇಕು ಅಂತ. ಅದರಲ್ಲಿ ಪುನಃ ಅವರನ್ನು ಆ ಜಾತಿ, ಆ ಧರ್ಮ, ಈ ಧರ್ಮ, ಮನೆಯ ಒಳಗೆ ನಮ್ಮ ಸಂಪ್ರದಾಯ, ನನ್ನ ಮಗಳ ಮದುವೆಯಲ್ಲಿ ನನ್ನ ಸಂಪ್ರದಾಯ, ನನ್ನ ಮನೆಯ ಹೋಮದಲ್ಲಿ ನನ್ನ ಸಂಪ್ರದಾಯ, ಆದರೆ ನನ್ನ ಮನೆಯ ಹೋಮದ ಹಸ್ತೋದಕ ಪಂಕ್ತಿಯ ಊಟದಲ್ಲಿ ನನ್ನ ಸಂಪ್ರದಾಯ, ನನ್ನ ಆತಿಥ್ಯದಲ್ಲಿ ನಾವೆಲ್ಲರೂ ತುಳುವರು, ನಾವೆಲ್ಲರೂ ಭಾರತೀಯರು. ಇದು ಪೂಜ್ಯ ಪೇಜಾವರ ಶ್ರೀಗಳು ನಮಗೆ ಮಾಡಿದ ಹಿರಿಯರು, ಅವರು ಮಾಡಿದಂಥ ದೊಡ್ಡ ಆಶೀರ್ವಾದ ಯಾವತ್ತೂ. ಹಾಗಾಗಿ ವಿಶ್ವೇಶ ತೀರ್ಥ ವೇದಿಕೆ ಅಂತಲೇ ಹೇಳೋದು ನಾವು ಇದನ್ನು. ಎರಡು ಮಾತೇ ಅಲ್ಲ, ಅವರು ನಮಗೆ, ನನಗಾಗಲಿ ಪುನರೂರಾಗಲಿ ನಮ್ಮ ಇಡೀ ಬಳಗಕ್ಕಾಗಲಿ ನಮಗೆ ಅವರು ಆ ರೀತಿಯ ಮಾರ್ಗದರ್ಶನ. ಸಂಪ್ರದಾಯವನ್ನು ಬಿಟ್ಟು ಸೀಮೋಲ್ಲಂಘನ ಅಲ್ಲ, ನನ್ನ ಮನೆತನದ ವ್ಯವಸ್ಥೆಯನ್ನು ಬಿಟ್ಟು ಸೀಮೋಲ್ಲಂಘನ ಅಲ್ಲ. ನಾನು ಎಂದಿಗೂ ಸುಬ್ಬಯ್ಯ ಗಟ್ಟೆಯವರು ಮನೆಗೆ ಬಂದಾಗ ಅವರ ಪಾಸದ ಸಮಯದಲ್ಲಿ ಕಾಫಿ ಕೊಡೋದಿಲ್ಲ. ಉಪವಾಸ ಅಲ್ಲ ನಿಮಗೆ ಸರ್, ನನಗೆ ಡಯಾಬಿಟಿಸ್ ಅಂತ ಹೇಳಿದರೂ ಕೊಡೋದಿಲ್ಲ. ಯಾಕಂದರೆ ಅವರದ್ದು ಇದು ಸಂಜೆಯ ಸೂರ್ಯಾಸ್ತ ಆದ ನಂತರವೇ. ಅಂದರೆ ನಮ್ಮ ಸಂಪ್ರದಾಯವನ್ನು ಉಳಿಸ್ಕೊಂಡು ನಾವು ಈ ನಾಡಿನ ಬೆಳಕಾಗಬೇಕು, ಈ ರಾಷ್ಟ್ರದ ದೇಶಭಕ್ತಿಯ ಜನರಾಗಬೇಕು, ಇದು ನಮಗೆ ಕಲಿಸಿಕೊಟ್ಟದ್ದು. ಆ ನೆಲೆಯಲ್ಲಿ ಕಲ್ಲೂರಾಯರ ಒಂದು ಸೇವೆ, ಅವರು ಕೇವಲ ಗಮಕಿಗಳಲ್ಲ, ಒಳ್ಳೆಯ ವಿಮರ್ಶಕರು. ಆಕಾಶವಾಣಿಯ ಪ್ರತಿ ವಾರದಲ್ಲಿ ಆಕಾಶವಾಣಿಯಲ್ಲಿ ಏನು ಸಂವಾದ, ಮಧುರ ಮೋಹನ ಕಲ್ಲೂರಾಯರ ವಿಮರ್ಶೆ ಇದ್ದದ್ದೇ, ಚೆನ್ನಾದ ವಿಮರ್ಶೆ, ಸುಮ್ಮನೆ ಚೆನ್ನಾದ ವಿಮರ್ಶೆ ಇದ್ದದ್ದೇ. ಇದು ಯಾವುದೇ ಒಂದು ಪತ್ರಿಕೆಗಳಲ್ಲಿ ಈಗಾಗಲೇ ಹಂದೆಯರು ಬರುವಾಗ ಹೇಳಿದರು, ತರಂಗದಲ್ಲಿ ಓದಿದೆ ನಿಮ್ಮದು ಅಂತ ಹೇಳ್ಕೊಂಡು. ತರಂಗ ಓದ್ತಿರಲ್ಲ, ಇದು ನಮ್ಮ ಪುಣ್ಯ. ಇವತ್ತು ನಾವು ಓದು ಬಿಟ್ಟಿದ್ದೇವೆ, ಇವತ್ತು ಓದೋದೇ ಬಿಡ್ತಾ ಇದ್ದೀವಿ ಇವತ್ತು. ಅದು ಇವರ ವಿಮರ್ಶೆ. ಇನ್ನೊಬ್ಬರು ಅಮೃತಮಲ್ಲ ಅಂತಿದ್ದಾರೆ ನಮ್ಮಲ್ಲಿ. ಅಂದರೆ ವಿಮರ್ಶೆ ಬರೆಯುವ ವ್ಯಕ್ತಿ ಆತ ಓದಿರಬೇಕು, ಆ ಓದುವ ಹವ್ಯಾಸ ಬಿಟ್ಟು ಹೋಗ್ತಾ ಇದೆ. ಒಂದು ರೀತಿಯ ಅನುಷ್ಠಾನದ ವ್ಯವಸ್ಥೆ ಬಿಟ್ಟು ಹೋಗ್ತಾ ಇದೆ. ಇವತ್ತು ದಿನಕ್ಕೆ 1-2 ಗಂಟೆ ಅನುಷ್ಠಾನ ಮಾಡದೆ ನಾಗೇಶ್ ಬಪ್ಪನಾಡು ಅವರ ಧ್ವನಿ, ಆ ಪಿಯ ಧ್ವನಿ ಅಷ್ಟು ಸುಮಧುರವಾಗಿ ಭಕ್ತಿಯಿಂದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು 78ನೇ ಇಸ್ವಿಗೆ ಮಂಗಳೂರಿಗೆ ಬಂದಾಗ ಮುಂಡಾನ ವಾಟರ್ ಟ್ಯಾಪ್ ಅಂತ ಹೇಳ್ತಾರೆ, ಕದ್ರಿ ದೇವಸ್ಥಾನ ಹೊಸ ರಸ್ತೆಯಲ್ಲಿ, ಅಲ್ಲಿ ಕದ್ರಿ ಗೋಪಾಲನಾಥರದ್ದು ಮನೆ ಇತ್ತಲ್ಲಿ. ಮುಂಜಾನೆ ಬೆಳಿಗ್ಗೆ 5-5:30 ಗಂಟೆಗೆ ನಮಗೆ ಕೇಳ್ತೇವೆ. ನಮಗೆ ಗೋಪಾಲನಾಥರು ಅಷ್ಟು ದೊಡ್ಡ ಮನುಷ್ಯ ಅಂತ ಗೊತ್ತಿಲ್ಲ, ದೇವರ ಸೇವೆ ಮಾಡ್ತಿದ್ದು, ದೇವರ ಚಾಕರಿಯವರು, ನಿತ್ಯ ಅಭ್ಯಾಸ. ಹಾಗಾಗಿ ಅಷ್ಟು ದೊಡ್ಡ ಸ್ಥಾನ, ನಿತ್ಯ ಅನುಷ್ಠಾನ. ಹಾಗಾಗಿ ವೈದಿಕರಿಗೂ ಹಿಂದಿಯವರು ಹೇಳಿ, ನಿತ್ಯ ಅನುಷ್ಠಾನ ಆಗಿದೆ ಮಾರೆ, ನಿತ್ಯ ಜಪ ಆಗಿದೆ ಅಂತ. ಇದೆಲ್ಲ ಇದ್ದರೆ ಮಾತ್ರ ನಮಗೆ ನಮ್ಮ ಮುಖಕ್ಕೆ ಚರ್ಯ ಬರುವಂಥದ್ದು. ಹಾಗೆ ನಿತ್ಯ ಅನುಷ್ಠಾನದ ವಿಶೇಷ ವ್ಯವಸ್ಥೆ. ಸುಮ್ಮನೆ ಬರುವುದಿಲ್ಲ ಅವರು, ಪೂಜೆಯವರಂತ ಸುಮ್ಮನೆ ಹಕ್ಕು ಸ್ಥಾಪನೆ ಮಾಡೋದಲ್ಲ. ಈಗಲೂ ಹೋದರೂ ಮಂತ್ರ ಸಹಿತವಾಗಿ ಪೂಜೆ ಮಾಡಲಿಕ್ಕೂ ಗೊತ್ತುಂಟು. ಗಮಕದೊಂದಿಗೆ ಆ ಮಧುರು ಬೊಡ್ಡಜ್ಜನನ್ನು ತನ್ನೊಳಗೆ ಸಂಪಾದಿಸಿ ನಮಗೆ ಅನುಗ್ರಹ ಮಾಡಲಿಕ್ಕೂ ಆಶೀರ್ವಾದ ಮಾಡಲಿಕ್ಕೂ ಗೊತ್ತುಂಟು. ಎಲ್ಲಿ ಹೋದರೂ ಎಂಥ ಸ್ತರದಲ್ಲೂ ತನ್ನ ಮಗನಿಗೆ ಭಾಳ ಎಷ್ಟು ದೊಡ್ಡ ಭಾಗ್ಯವಂತ ನೋಡಿ. ಈಗ ನನಗೆ ಬರುವಾಗ ಹೇಳಿದ್ದು, ನನಗೆ ಉಜಿರೆಯ ಬ್ರಹ್ಮಕಲಶ ಭಾರಿ ಅದ್ಭುತ ಮಾಡಿದ್ದಾರೆ. ಬ್ರಹ್ಮಕಲಶ ನಾನು ಹೋಗಿ ಬಂದೆ, ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ. ನಾನು ಅವನಿಗೆ ಸುರಿನ ದಿವಸ ಭಾಗವತಿಕೆ ಮಾಡಿದ, ಮರುದಿವಸ ಆಗೋ ಅವನಿಗೆ ಸರ್ಪ ಸುತ್ತು ಮಾರ್ರೆ. ಕಡೆಗೆ ನಾನು ಎರಡನೇವನು ಭಾಗವತನ ಹೌದು, ಗಮಕಿ ಹೌದು, ವಿಜ್ಞಾನಿ ಹೌದು, IT ಅಂಥದ್ದು, IT BT ಟಿಕ್ಕಿ ಹೌದು, ಎಲ್ಲ. ಇದು ನಮಗೆ ಒಂದು ರೀತಿಯ ಆದರ್ಶ. ನಮ್ಮ ಮಕ್ಕಳು ಟಿಕ್ಕಿ ಆದ ತಕ್ಷಣ ಟಿಕ್ಕಿಯನ್ನು ತೆಗೆದು ಹೋಗುವ ಪ್ರಶ್ನೆ ಎಲ್ಲ ಅಲ್ವಾಗಿ ತಕ್ಕ. ನೀವು ನಿತ್ಯ ಅನುಭವಿಸೋರು ಇದನ್ನೆಲ್ಲ, ಬೊಟ್ಟು ತೆಗೆದು ಹೋಗೋದಲ್ಲ, ಇದೆಲ್ಲ ನಾವು ನಿತ್ಯ, ನಾವು ಟಿಕ್ಕಿಯೆಲ್ಲ ಯಾವ ಸ್ಥಾನಕ್ಕೆ ಹೋಗಲಿ ಈ ರೀತಿಯ ಪರಂಪರೆ ನಮ್ಮ ನಾಡಿನಲ್ಲಿ ಬೆಳಗುವರೆ. ನಮಗೆ ಬೆಳಕಾಗಿ ಘನ ಸರ್ಕಾರ ಇವರನ್ನು ತೋರಿಸಿದೆ. ನಮಗೆ ಬೆಳಕೇ ಅವರು, ಆದರೆ ಅವರು ಬೆಳಕು ಅಂತ ಹೇಳುವಂಥದ್ದನ್ನು ಮಗದೊಮ್ಮೆ ವಿಜೃಂಭಿಸುವಂಥ, ಅದಕ್ಕೆ ತುಪ್ಪ ಹಾಕುವ ಕೆಲಸ ಸ್ವಲ್ಪ ನಾವು, ಅಥವಾ ಎಳ್ಳೆಣ್ಣೆ ಹಾಕುವ ಸ್ವಲ್ಪ ಕೆಲಸವನ್ನು ನಾವು ಸೇರಿ ನಾವು ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಂಜುನಾಥನ ಕ್ಷೇತ್ರ ದೇವಿಯ ಜಾತ್ರೆಯ ಸಂದರ್ಭ ಇದು. ಮಂಗಳಾದೇವಿಯ ಜಾತ್ರೆ ಸಂದರ್ಭ ಇದು. ಒಂದು ರೀತಿಯಲ್ಲಿ ದೇವರ ಅನುಗ್ರಹ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಧ್ವಾಚಾರ್ಯರ ನಾಡಲ್ಲ ಇದು. ಎಲ್ಲರೂ ಪ್ರೀತಿಯಿಂದ ಬಂದಿದ್ದೇವೆ. ಕೇವಲ ನಮ್ಮ ಹೆಚ್ಚಿನ, ನನಗೆ ಜನ ಸೇರಿಸ್ಬೋದು ಯಾರಿಗೂ ಇಲ್ಲ, ಯಾರಿಗೆ ನಾವು ಟೆಲಿಫೋನ್ ಮುಖಾಂತರ ಹೇಳಿದ ಅವ್ರು ಮಾತ್ರ ಬಂದಿದ್ದೇವೆ. ಹೆಚ್ಚು ದೊಡ್ಡ ವ್ಯವಸ್ಥೆ ಮಾಡಬಹುದು, ಮಾಡಬೇಕು, ಯಾವುದು ಮಾಡಿದರೂ ತಪ್ಪಲ್ಲ, ಯಾರು ಮಾಡಿದರೂ ನಾವು ಜೊತೆಯಾಗಿ ಮಾಡಬಹುದು, ಅದರಲ್ಲಿ ಏನು ಎರಡು ಪ್ರಶ್ನೆ ಇಲ್ಲ. ಆದರೆ ಅಂತೂ ಈ ಆರಂಭದ ನಮ್ಮ ಈ ಸಂಭ್ರಮ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಸಂಭ್ರಮವಾದಾಗ, ಅಥವಾ ಯಾವುದೇ ರೀತಿಯ ಸಂತೋಷ ಕ್ಷಣಗಳನ್ನು ಹೇಗೆ ನಾವು ಆಚರಿಸ್ತೇವೋ, ಒಂದು ಕುಟುಂಬದ ಸದಸ್ಯ ರೀತಿಯಲ್ಲಿ ನಾವು ಇವತ್ತು ಆಚರಿಸ್ತಾ ಇರುವಂಥದ್ದು. ಸುರಿಗೆ ನಾನು ಪೂರ್ಣಿಮಕ್ಕಂತ ಕೇಳಲಿಕ್ಕುಂಟು, ನಾಳೆ ಇದ್ದಿರಲ್ಲ ಇಂಥದ್ದು ಉಂಟಂತ. ಧೈರ್ಯ ಬರೋದಿಲ್ಲದರೆ ಇಲ್ಲ, ಪ್ರಭಾಕರರು ಬೆಂಗಳೂರಿಗೆ ಹೋಗ್ತಾರೆ, ಪ್ರಭಾಕರರು ಬೆಂಗಳೂರಿಗೆ ಹೋದರೆ ಹೋಗಲಿ, ನೀವಿದ್ದೀರಲ್ಲ ಕೇಳಿದ್ದೇನೆ ಅವ್ರ ಹತ್ರ. ಪ್ರಭಾಕರ ಇಲ್ಲ ಅವಳು ಬರ್ತಾಳೆ ಅಂತೆ ನನ್ನ ಹತ್ರ ಪುನಃ ಅವರದ್ದು. ಹಾಗೆ ಶಶಿ ಪ್ರಭಾಕರ್ ಹತ್ರ ನೋಡಿ, ಅವರಿಬ್ಬರು ಬೆಳಿಗ್ಗೆ ಫಸ್ಟ್ ಬಂದಿದ್ದಾರೆ. ಇದೆಲ್ಲ ನಮ್ಮದೊಂದು ರೀತಿ ಹಕ್ಕು ಸ್ಥಾಪನೆಯ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ನನಗೆ ನಿನ್ನೆ ಬೆಳಿಗ್ಗೆಯಿಂದ ತಲೆ ಬಿಸಿ ಇತ್ತು. GK ಭಟ್ರು ಫೋನಿಗೂ ಸಿಕ್ಕುವುದಿಲ್ಲ, ಯಾವುದು ಅವರ ಮನೆ ಹತ್ರ ಇವತ್ತು ದೊಡ್ಡದಾದಂಥ
ಇವತ್ತು ಮಂಗಳೂರು ಕೊಕೊನೆಟ್ ಗಾರ್ಡನ್ ಹೋಗಿ ಇವತ್ತು ಕಾಂಕ್ರೀಟ್ ಗಾರ್ಡನ್ ಆಗಿದೆ ಅಲ್ಲ. ಇವತ್ತು ಯಾರ ಮನೆಗೆ ಟೆಲಿಫೋನು ಸಿಕ್ಕುವುದಿಲ್ಲ, ಈಚಿನ ಒಂದು ಎತ್ತರದ ಬಂದರೆ ಸೂರ್ಯನ ಬೆಳಕು ಖಂಡಿತ ಸಿಕ್ಕುವುದಿಲ್ಲ ನಮಗೆ. ಅಂಥ ಪರಿಸ್ಥಿತಿಯಲ್ಲಿ ಇದ್ದವರು ಅವರು. ಗಾಳಿ ಬೆಳಕಿಲ್ಲದ ಮನೆ, ಪಕ್ಕದಲ್ಲಿ ದೊಡ್ಡ 60 ಮಾಡಿ ಕಟ್ಟಡ ಬಂದರೆ ಇನ್ನೆಂತ ಸಿಕ್ಕುವುದು ನಮಗೆ. ಅಂತೂ ಬಂದಿದ್ದಾರೆ ಇವರು. ಹಾಗೆ ಎಲ್ಲರ ಕಾರಂತರು ನಿಜ ಅರ್ಥದಲ್ಲಿ ಸಮರ್ಪಿಸಿಕೊಂಡಿದ್ದಾರೆ. ವಿಶೇಷವಾದಂಥ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಸಂಗೀತ ಕ್ಷೇತ್ರಕ್ಕೆ ದೊಡ್ಡ ಸೇವೆ ಸಲ್ಲಿಸಿದಂಥ ನಿತ್ಯಾನಂದರಾಯರು ಬಂದಿದ್ದಾರೆ. ಹಾಗೆ ಎಲ್ಲ ರೀತಿಯ ಜನರ ನಡುವೆ ಕಾಸರಗೋಡು ಅದು ಆಡಳಿತಕ್ಕೆ ಕೇರಳದಲ್ಲಿ ಇದ್ದರೂ ಅದು ಕನ್ನಡದ ನಾಡು, ತುಳುವರ ನಾಡು ಅಂತ ಹೇಳುವಂಥದ್ದು ರೀತಿಯಲ್ಲಿ ನಮಗೆ ಶಕ್ತಿಯಾಗಿದ್ದಂಥ ಸುಬ್ಬಯ್ಯ ಕಟ್ಟೆ ಇದ್ದಾರೆ. ಹೀಗೆ ಇದೆಲ್ಲದರ ಒಟ್ಟು ಉಪಸ್ಥಿತಿ ಇದು ನಮಗೆ ಭಾಳ ಗೌರವ ತರುವಂಥದ್ದು. ಇದು ಏನಾದದಿದ್ದರೂ ಈರುವರ ಒಂದು ಮೇಲಿನ ಪ್ರೀತಿ ಇದಕ್ಕೆ ಕಾರಣ ಅಂತ ಹೇಳ್ತಾ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ, ನನಗೆ ಕವಿವಾಡಿ ಒಂದು ನೆನಪಾಯ್ತು ನನಗೆ. ಅದು ಯಾವಾಗಲೂ ನೆನಪಾಗುವಂಥದ್ದು. ಮೊನ್ನೆ ನಮ್ಮನ್ನು ಅಗಲಿದ್ದಾರೆ ನೋಡಿ. ಇರಬೇಕು ಇರುವಂತೆ ತೊರೆದು 1000 ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತ. ಅಯ್ಯೋ, ಯುದ್ಧ ಬಾಂಬ್ ಹಾಕ್ತಾ ಇದ್ದಾರೆ. ಹೌದೌದು, ಮಳೆ ಸುರಿಸಿ ಅದು ಆಗ್ತಾ ಇರ್ತದೆ. ಅದರರ್ಥ ಅದು ಅಸಡ್ಡೆ ಅಲ್ಲ. ಆದರೆ ತೊರೆದು 1000 ಚಿಂತೆ, ಇಂಥ ಸಂಭ್ರಮಗಳೊಂದಿಗೆ ಆ ಚಿಂತೆಯನ್ನು ಬದಿಗಿಟ್ಟು ಸಂಭ್ರಮಿಸುವಂಥ ಮನೋಭೂಮಿಕೆಯೊಂದಿಗೆ ಜಗತ್ತನ್ನು ಗೆಲ್ಲುವಂಥ ಒಂದು ಮನೋಭೂಮಿಕೆ ನಮ್ಮದಾಗಲಿ. ನಮ್ಮ ಎಲ್ಲ ಚಿಂತನೆ, ಎಲ್ಲ ಸಾಧನೆಗಳು ಭಗವದರ್ಪಿತ ಎನ್ನುವಂಥ ದೊಡ್ಡ ಸಂದೇಶ ನೀಡಿದಂಥ ಈ ಇರುವರು ಮಹಾನ್ ಸಾಧಕರಿಗೆ ಅವರು ಭಗವದರ್ಪಿತ ಅಂತಲೇ ಮಾಡಿದ್ದು ನಾನು. ಅವರಿಗೆ ನಾವೆಲ್ಲರೂ ಸೇರಿ ಗೌರವಿಸೋಣ. ಈ ಗೌರವದ ಸಂದರ್ಭಗಳು ನಮಗೂ ಪ್ರಾಪ್ತವಾಗಲಿ, ಅವರಿಗೆ ಇಂತಹ ಸಂದರ್ಭಗಳು ಇನ್ನಷ್ಟು ಹೆಚ್ಚು ಪ್ರಾಪ್ತವಾಗಲಿ ಅಂತ ಆ ಮಂಗಳಾಂಬಿಕೆಯಲ್ಲಿ, ಮಂಜುನಾಥನಲ್ಲಿ, ಉಡುಪಿ ಕೃಷ್ಣನಲ್ಲಿ ಪೂಜ್ಯ ಪೇಜಾವರ ಶ್ರೀಗಳನ್ನು ನೆನೆದು ನಾನು ನನ್ನ ಮಾತಿನಿಂದ ವಿರಮಿಸ್ತೇನೆ. ವೇದಿಕೆಯ ಗಣ್ಯರೇ ಹಾಗೂ ಎಲ್ಲ ಬಂಧುಗಳೇ, ಇವತ್ತೊಂದು ಅತ್ಯಂತ ವಿಶಿಷ್ಟ ಕಾರ್ಯಕ್ರಮ. ಅವರು ಹೇಳಿದಾಗೆ ಮನೆಯ ಕಾರ್ಯಕ್ರಮ. ತುಳುನಾಡಿನವರಿಗೆ ಮಳೆ, ನಮ್ಮ ಚಂದ್ರಗಿರಿ ನದಿಯಿಂದ ಹಿಡಿದು ಬಾರ್ಕೂರುವರೆಗೆ ತುಳು ರಾಜ್ಯ ಆಗಬೇಕು ಅಂತ ಪುನಃ ಯಾವಾಗಲೂ ಎಲ್ಲ ವೇದಿಕೆಯಲ್ಲಿ ಹೇಳುವವರು. ಹಾಗಾಗಿ ಈ ನಮ್ಮ ತುಳುನಾಡಿನ 2 ರತ್ನಗಳನ್ನು ಇವತ್ತು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಇದ್ದು ನಮ್ಮ ಕಾರ್ಯಕ್ರಮದ ಜೊತೆಯಾದ ಅವರಿಬ್ಬರು ಮಹಿಳೆಯರಿಗೂ ಕೂಡ ನಾನು ನಮ್ಮ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಹರಿಕೃಷ್ಣಪ್ಪನವರವರು ಮತ್ತು ಕಲ್ಕೂರು ಇಬ್ಬರು ನಮ್ಮ ಸಾಂಸ್ಕೃತಿಕ ರಂಗದ ಒಂದು ರಥದ 2 ಗಾಲಿಗಳ ಹಾಗೆ ಚೆನ್ನಾಗಿ ನಡೀಲಿಕ್ಕೆ ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ಅವರಿಗೂ ಧನ್ಯವಾದ ಹೇಳ್ತಾ, ಹಾಗೂ ತಮ್ಮ ಲಕ್ಷ್ಮಣ ತುಳು ಮತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿದೊಬ್ಬ ಕಲಾವಿದ, ನಿರ್ದೇಶಕ, ಮತ್ತೊಂದು ಆರ್ಟಿಸ್ಟಿಕ್ ಮೈಂಡ್ ಹೊಂದಿದವರು. ಅವರನ್ನು ಕೂಡ ಹೌದು, ಕೆಟ್ಟ ಶಕ್ತಿಯವರು. ಹಾಗೂ ಗೀತಕ್ಕ ಮಾಹಿತಿ ಕೋಶ. ಅದೀಗ ಈಗ ನಾವೊಂದು ಚರ್ಚೆ ಮಾಡಿದ್ವಿ ಒಂದು ವಿಚಾರದಲ್ಲಿ. ಹಾಗೆ ಕಲ್ಲೂರಾಯರ ಮಕ್ಕಳು ಇಬ್ಬರು ಸಹ ದೇವರು ಹೊರ್ತಾರೆ, ಅವರು ಹೊರ್ತಾರೆ. ಅದೇ ಬ್ರಹ್ಮವಾಹಕರು. ಹಾಗಾಗಿ ಮಧುರ ಕ್ಷೇತ್ರದಲ್ಲಿ ಅವರಿಗೆ ಯಾವ ರಂಗದಲ್ಲಿ ಅವರಿಗೆ ಕಲ್ಲೂರಾಯರಿಗೆ ಗೊತ್ತಿಲ್ಲ ಅಂತ ಕೇಳಲಿಕ್ಕೆ ಎಲ್ಲ ಗೊತ್ತುಂಟು. ಎಲ್ಲ ವೇಷ ಮಾಡಿ ಗೊತ್ತುಂಟು. ಮಕ್ಕಳೆಲ್ಲ ಕಲಾವಿದರು. ವಿಷ್ಣು ವೇಷ ಮಾಡ್ತಾನೆ, ರಾಮನ ವೇಷ, ಭಾಗವತಿಗೆಲ್ಲ ಮಾಡ್ತಾನೆ. ಹಾಗಾಗಿ ಒಂದು ಕಲಾತ್ಮಕ ಕುಟುಂಬ ಅವರದು. ಇವರಿನ್ನೂ ಅನೇಕ ಶಿಷ್ಯರನ್ನು ಸಿದ್ಧ ಮಾಡಿದರು. ಇವರದ್ದು ಒಂದು ಆ ಬದುಕು ಯಶಸ್ಸಾಗಲಿ ಅಂತ ಕೇಳಿಕೊಳ್ಳಿ. ಗೀತಕ್ಕನಿಗೂ ಧನ್ಯವಾದ. ಮತ್ತು ಸೇರಿದ ಎಲ್ಲರೂ ಕೂಡ ಎಲ್ಲರೂ ಒಂದೊಂದು ಮುತ್ತುಗಳು. ನಿತ್ಯಾನಂದರಾಯರು ನನಗೆ ಕಲ್ಕೂರು ಹೇಳುವಾಗ ನೆನಪಾಯಿತು. ಸಾಧನೆ ಮಾಡಬೇಕಾದ್ರೆ ಬೆಳಗ್ಗೆ ಎದ್ದು ಪ್ರಯತ್ನ ಮಾಡಬೇಕು. ಮಂದಾರ ಕೇಶವ ಭಟ್ರು ನಮ್ಮ ಇಂಗ್ಲೀಷ್ ಜೀಸಸ್ ಕ್ರೈಸ್ಟ್ ಯಕ್ಷಗಾನ ಆಗುವಾಗ ಇವರು ಭಾಗವತಿಗೆಗೆ ಅವರ ದಾರಿಗೆ ಅವ್ರಿಗೆ ಹೇಳಿ ಸಮುದ್ರದ ಬೋರ್ಗರಿತದ ಮಧ್ಯೆ ಹೋಗಿ ಸ್ವರ ಪ್ರಾಕ್ಟೀಸ್ ಮಾಡು ಅಂತ ಅವ್ರಿಗೆ ಹೇಳ್ತಿತ್ತು. ಹಾಗೆ ನಾವಲ್ಲಿ ಪ್ರಾಕ್ಟೀಸ್ ಮಾಡಿ ಮಲಗುವಾಗ ಬೆಳಿಗ್ಗೆ 4 ಗಂಟೆಗೆ ಸೌಂಡ್ ಕೇಳ್ತದೆ ಶ್ರುತಿ ಬೆಟ್ಟಿಗೆ. ಮತ್ತು ಇವರು ಗಂಟೆಗಟ್ಟಲೆ ಅದು ಆ ಸ್ವರ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹಾಗಾಗಿ ಅವರು ಕೂಡ ಒಂದು ಆ ರಂಗದ ದೊಡ್ಡ ಸಾಧಕರು. ಆಮೇಲೆ ಅವರು ಯಕ್ಷಗಾನ ವಿಮುಖರಾದರು. ಆದರೂ ಈಗ ಇದ್ದಾರೆ, ಯಕ್ಷಗಾನದಲ್ಲಿ ಹಾಡ್ತಾ ಇದರಲ್ಲಿ ಇದ್ದಾರೆ. ಮತ್ತು ಎಲ್ಲರಿಗೂ ಕೂಡ ಪೂರ್ಣಿಮಕ್ಕ ಕೂಡ 2 ಬಾರಿ ಮಂತ್ರಾಲಯ ಸ್ವಾಮಿಗಳ ಸನ್ನಿಧಿಯಲ್ಲಿ 3.5 ತಿಂಗಳ ಒಳಗೆ 2 ಕಾರ್ಯಕ್ರಮಗಳನ್ನು ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನೀಡಿ ದೊಡ್ಡ ಸಾಧನೆ ಮಾಡಿದವು. ಹಾಗಾಗಿ ಹೌದೌದು, ಇನ್ನೀಗ ರಾಷ್ಟ್ರಮಟ್ಟಕ್ಕೆ, ಅಂತಾರಾಷ್ಟ್ರ ಮಟ್ಟಕ್ಕೆ ಅವರು ಆದಷ್ಟು ಬೇಗ ಹೋಗುವ ಸಿದ್ಧತೆಯಲ್ಲಿದ್ದಾರೆ. ಇದೆಲ್ಲದೊಂದು ವೇದಿಕೆಗಳು ಮೆಟ್ಲಿ ಏರ್ತಾ ಸಾಗುವವರು. ಹಾಗೂ ವೈತಾಳರು, ನಿತ್ಯಾನಂದ ಕಾರಂತರು, ನಮ್ಮ ಭೀಷ್ಮ, ಜಿ.ಕೆ. ಭಟ್ರು, ನಮ್ಮ ಸದಾ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ಮತ್ತು ಸತೀಶ್ ಹೀರಾ ನಮ್ಮ ಈ ವಿಚಾರವನ್ನು ನಾಳೆ ಪ್ರಕಟ ಮಾಡಲಿಕ್ಕಿದ್ದಾರೆ ಅವರಿಗೂ. ಮತ್ತು ಪೊಯ್ಯತ್ತ ಬೈಲು, ನಮ್ಮ ಪೊಯ್ಯತ್ತಾಯರ ಬೈಲು, ಪೊಯ್ಯತ್ತ ಬೈಲಿನಲ್ಲಿ ಇದ್ದುಕೊಂಡು ನಮ್ಮೊಂದಿಗೆ ಸದಾ ಹೆಜ್ಜೆ ಹಾಕುವಂಥ ಶಶಿಧರ ಪೊಯ್ಯತ್ತ ಬೈಲು ಅವರಿಗೂ ಕೂಡ ಧನ್ಯವಾದ ಹೇಳಿ. ಸುಖಿನಃ ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.